press the bell icon on the YouTube app and never miss another update. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು SLC ವಿಭಾಗಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ರಾಜ್ಯಶಾಸ್ತ್ರದಲ್ಲಿ 4ನೇ ಅಧ್ಯಾಯವಾಗಿರ್ತಕ್ಕಂಥ ಇಲ್ಲಿ ಜಾಗತಿಕ ಸಮಸ್ಯೆಗಳು ಹಾಗೂ ಭಾರತದ ಪಾತ್ರ ಅಂತ ಹೇಳ್ತೀವಿ. ಇಲ್ಲಿ 2ನೇ ಮಹಾಯುದ್ಧದ ತರುವಾಯ ಅಂತ ಹೇಳ್ತೀವಿ. ಇಲ್ಲಿ 2ನೇ ಮಹಾಯುದ್ಧ, ಪ್ರಪಂಚ ಈಗಾಗಲೇ 2 ಮಹಾಯುದ್ಧಗಳನ್ನ ಕಂಡಿರ್ತಕ್ಕಂಥದ್ದು. ಇಲ್ಲಿ ಮೊದಲನೇ ಮಹಾಯುದ್ಧ 1914ರಿಂದ ಪ್ರಾರಂಭವಾಗಿ 1918ನೇ ಇಸ್ವಿಯಲ್ಲಿ ಮುಕ್ತಾಯವಾಯಿತು. ಅದೇ ರೀತಿಯಾಗಿ 2ನೇ ಮಹಾಯುದ್ಧ ನಡೆತಕ್ಕಂಥ ಒಂದು ವರ್ಷ ಏನಪ್ಪಾ ಅಂತಂದ್ರೆ, ಇದು 1939ರಲ್ಲಿ ಪ್ರಾರಂಭವಾಗಿ 1945ನೇ ಇಸ್ವಿಯಲ್ಲಿ ಏನಾಯಿತು, ಮುಕ್ತಾಯವಾಯಿತು. ಈ 1945ರಲ್ಲಿ ಮುಕ್ತಾಯವಾದ ನಂತರ ಪ್ರಪಂಚದಲ್ಲಿ ಅನೇಕ ಸಮಸ್ಯೆಗಳು ಕೆಲವು ನಿವಾರಣೆ ಆಗಿರ್ತಕ್ಕಂಥದ್ದು. ಇಲ್ಲಿ ವಸಾಹತುಶಾಹಿತ್ವ ಮತ್ತು ಸಾಮ್ರಾಜ್ಯಶಾಹಿತ್ವಗಳು ಏನ್ ಮಾಡಿದ್ವು, ಇಲ್ಲಿ ಸಂಪೂರ್ಣವಾಗಿ ಕೊನೆಗೊಂಡಿರ್ತಕ್ಕಂಥದ್ದು. ಅಂದ್ರೆ ಈ ವಸಾಹತುಗಳಿಂದ ಮತ್ತು ಸಾಮ್ರಾಜ್ಯಶಾಹಿತ್ವದಿಂದ ಅನೇಕ ರಾಷ್ಟ್ರಗಳು ಏನ್ ಮಾಡಿದ್ವು, ಸ್ವಾತಂತ್ರ್ಯವನ್ನ ಘೋಷಿಸಿಕೊಂಡು. ಅಂದ್ರೆ 1945ರಲ್ಲಿ ಏನು 2ನೇ ಮಹಾಯುದ್ಧ ಮುಕ್ತಾಯವಾಯಿತು, ಈ ಮುಕ್ತಾಯವಾದ ನಂತರ ಪ್ರಪಂಚದಲ್ಲಿ ಅನೇಕ ಸಮಸ್ಯೆಗಳು ಎದುರಾದವು. ಇಲ್ಲಿ ಕೆಲವೊಂದು ಅನುಕೂಲತೆಗಳು ಉಂಟಾದವು, ಅನಾನುಕೂಲತೆಗಳು ಸಹ ಉಂಟಾದವು. ಇಲ್ಲಿ ಅನುಕೂಲತೆಗಳೇನಪ್ಪಾ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದ ಹಂಗೆ ಇಲ್ಲಿ ಸಾಮ್ರಾಜ್ಯಶಾಹಿತ್ವ ಮತ್ತು ವಸಾಹತುಶಾಹಿತ್ವ ಅಂತ ಅನೇಕ ರಾಷ್ಟ್ರಗಳು ಏನ್ ಮಾಡಿದ್ವು, ಮುಕ್ತಿಯನ್ನ ಹೊಂದಿ ಸ್ವಾತಂತ್ರ್ಯವನ್ನ ಘೋಷಿಸಿಕೊಂಡು. ಇದು ಒಂದು ಒಳ್ಳೆಯ ರೀತಿಯ ಒಂದು ಬೆಳವಣಿಗೆ ಆಯ್ತು ಎಂಬುದನ್ನ ನಾವು ನೋಡ್ತಾ ಬರ್ಬೋದು. ಆದ್ರೆ ಈ 1945ರಲ್ಲಿ ಏನ ಮಹಾಯುದ್ಧದ ತರುವಾಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿಯನ್ನ ಸ್ಥಾಪನೆ ಮಾಡಬೇಕು, ಸುವ್ಯವಸ್ಥತೆಯನ್ನ ಕಾಪಾಡಬೇಕೆಂಬ ಉದ್ದೇಶವನ್ನ ಇಟ್ಕೊಂಡು ಅಕ್ಟೋಬರ್ 24, ನೆನ್ಪಿಟ್ಕೊಳ್ಳಿ, ಅಕ್ಟೋಬರ್ 24, 1945ನೇ ಇಸ್ವಿಯಲ್ಲಿ ಏನಾಯ್ತು, ವಿಶ್ವಸಂಸ್ಥೆಯನ್ನ ಸ್ಥಾಪನೆ ಮಾಡಲಾಯಿತು. ಇಲ್ಲಿ ವಿಶ್ವಸಂಸ್ಥೆ ಅಂದ್ರೆ ಒಂದೇ ಸಂಯುಕ್ತ ರಾಷ್ಟ್ರಗಳ ಸಂಘ ಅಂತ ಕರೀತಾ ಇದೀವಿ. ಈ ಸಂಘಟನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥತೆಯನ್ನ ಕಾಪಾಡೋದ್ರ ಜೊತೆಗೆ ಈ 2ನೇ ಮಹಾಯುದ್ಧದಲ್ಲಿ ಆಗಿರ್ತಕ್ಕಂಥ ಅನಾಹುತಗಳು ಮುಂದೆ ಭವಿಷ್ಯತ್ತಿನಲ್ಲಿ ಸಂಭವಿಸಬಾರದು ಎಂಬ ಉದ್ದೇಶವನ್ನ ಇಟ್ಕೊಂಡು ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಕ್ಕಂಥ ಅನೇಕ ನಾಯಕರು ಏನ್ ಮಾಡಿದ್ರು, ಈ ಒಂದು ವಿಶ್ವಸಂಸ್ಥೆಯನ್ನ ಪ್ರಾರಂಭಿಸಿದ್ರು. ಈ ವಿಶ್ವಸಂಸ್ಥೆ ಏನ್ ಮಾಡ್ತಾ ಬಂತು, ಆ ಸಂಸ್ಥೆಯ ಮುಖಾಂತರವಾಗಿ ಪ್ರಪಂಚದಲ್ಲಿ ಇರ್ತಕ್ಕಂಥ ಏನು ಸಮಸ್ಯೆಗಳಿದ್ದು ಆ ಸಮಸ್ಯೆಗೆ ಪರಿಹಾರವನ್ನ ಕಂಡುಹಿಡೋದಕ್ಕೆ ಪ್ರಾರಂಭವನ್ನ ಮಾಡ್ತಾ ಬಂದ್ರು. ಈಗ 2ನೇ ಮಹಾಯುದ್ಧದ ನಂತರ ಪ್ರಪಂಚದಲ್ಲಿ ಇರ್ತಕ್ಕಂಥ ಪ್ರಮುಖವಾದ ಸಮಸ್ಯೆಗಳು ಯಾವ್ಯಾವ ಅನ್ನೋದಾದ್ರೆ, ಇಲ್ಲಿ ಪ್ರಮುಖವಾಗಿ 5 ಸಮಸ್ಯೆಗಳ ಬಗ್ಗೆ ನಮಗೆ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಮೊದಲನೇದಾಗಿರ್ತಕ್ಕಂಥದ್ದು ಮಾನವ ಹಕ್ಕುಗಳ ನಿರಾಕರಣೆ ಅಂತ ಕರೀತಾ ಇದ್ವಿ. ಇನ್ನು 2ನೇದಾಗಿರ್ತಕ್ಕಂಥದ್ದು ಇಲ್ಲಿ ಶಸ್ತ್ರಾಸ್ತ್ರಗಳ ಒಂದು ಪೈಪೋಟಿಯ ಒಂದು ಸಮಸ್ಯೆಯನ್ನ ಎದುರಿಸ್ತಾ ಇದ್ದೀವಿ. ಇನ್ನು 3ನೇದಾಗಿರ್ತಕ್ಕಂಥ ಆರ್ಥಿಕವಾಗಿರ್ತಕ್ಕಂಥ ಅಸಮಾನತೆಯ ಒಂದು ಸಮಸ್ಯೆ. ಇನ್ನು 4ನೇದಾಗಿರ್ತಕ್ಕಂಥದ್ದು ವರ್ಣಭೇದ ನೀತಿಯ ಒಂದು ಸಮಸ್ಯೆ. ಇನ್ನು ಕೊನೆಯದಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಇಲ್ಲಿ ಭಯೋತ್ಪಾದನೆ ಅಂತ ಕರಿತೀವಿ. ಈಗ ಪ್ರಸ್ತುತ ಪ್ರಪಂಚದಲ್ಲಿರ್ತಕ್ಕಂಥ ಈ ಎಲ್ಲಾ ಸಮಸ್ಯೆಗಳನ್ನ ನಮಗೆ ಇಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಇರ್ತಕ್ಕಂಥದ್ದು, ಇದರಲ್ಲಿ 3 ವಿಷಯಗಳಿಗೆ ಸಂಬಂಧಪಟ್ಟಂಗೆ ನಮಗೆ ಇಲ್ಲಿ ವಿವರಣೆಯನ್ನ ನಾವು ಇಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಮೊದಲನೇದಾಗಿರ್ತಕ್ಕಂಥದ್ದು ಇಲ್ಲಿ ಮಾನವ ಹಕ್ಕುಗಳ ಒಂದು ನಿವಾರಣೆ ಅಂತ ಹೇಳ್ತೀವಿ. ಈ ಪ್ರಪಂಚದಲ್ಲಿ ಏನು ಪ್ರಮುಖವಾಗಿರ್ತಕ್ಕಂಥ ಸಮಸ್ಯೆಗಳಿವೆ, ಈ ಸಮಸ್ಯೆಯನ್ನ ನಿವಾರಣೆ ಮಾಡೋಕ್ಕೋಸ್ಕರ ವಿಶ್ವಸಂಸ್ಥೆಯನ್ನ ಸ್ಥಾಪನೆ ಮಾಡಿದೀವಿ. ಈ ವಿಶ್ವಸಂಸ್ಥೆಯಲ್ಲಿ ಎಲ್ಲಾ ರಾಷ್ಟ್ರಗಳು ಏನ್ ಮಾಡಿದಾವೆ, ಸದಸ್ಯತ್ವನ ಪಡ್ಕೊಂಡಿದ್ದಾವೆ. ಈ ಸದಸ್ಯತ್ವನ ಪಡ್ಕೊಂಡಿರ್ತಕ್ಕಂಥ ರಾಷ್ಟ್ರಗಳು ಈ ಸಮಸ್ಯೆಗಳಿಗೆ ಈ ವಿಶ್ವ ಕುಟುಂಬದ ರೀತಿಯಲ್ಲಿ ಏನ್ ಮಾಡ್ತಾ ಇದ್ರೆ, ತಮ್ಮದೇ ಆಗಿರ್ತಕ್ಕಂಥ ಸಲಹೆ ಸೂಚನೆಗಳನ್ನ ಕೊಡುವುದರ ಮುಖಾಂತರವಾಗಿ ಈ ಅಂತಾರಾಷ್ಟ್ರೀಯ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಭಾರತವು ಸಹ ಏನಾಗಿರ್ತಕ್ಕಂಥದ್ದು, ವಿಶ್ವಸಂಸ್ಥೆಯ ಒಂದು ಸದಸ್ಯ ರಾಷ್ಟ್ರವಾಗಿರ್ತಕ್ಕಂಥದ್ದು. ನೋಡಿ, ವಿಶ್ವಸಂಸ್ಥೆ ಏನು ರಚನೆ ಆಗುತ್ತೆ 1945 ಅಕ್ಟೋಬರ್ 24ರಂದು ರಚನೆ ಆಗುತ್ತೆ. ಆ ಸಂದರ್ಭದಲ್ಲಿ ಭಾರತ ಏನಾಯ್ತು, ಸದಸ್ಯತ್ವನ ಪಡ್ಕೊಂಡಿತ್ತು. ಈಗ ಭಾರತ ಸ್ವಾತಂತ್ರ್ಯಗೊಂಡಿರ್ಲಿಲ್ಲ, ಸ್ವಾತಂತ್ರ್ಯ ಬರುವುದಕ್ಕಿಂತ ಪೂರ್ವದಲ್ಲೇ ಭಾರತ ಏನಾಗಿತ್ತು, ವಿಶ್ವಸಂಸ್ಥೆಯ ಸದಸ್ಯತ್ವನ ಪಡ್ಕೊಂಡಿತ್ತು. ಹಾಗಾಗಿ
ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ನಿವಾರಣೆಯಲ್ಲಿ ಭಾರತದ ಪಾತ್ರವು ಸಹ ಏನಾಗಿರ್ತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥದ್ದು. ಈ ಸಮಸ್ಯೆಗಳ ನಿವಾರಣೆಯಲ್ಲಿ ಭಾರತ ಯಾವ ರೀತಿಯಾಗಿರ್ತಕ್ಕಂಥ ಪಾತ್ರವನ್ನ ನಿರ್ವಹಿಸ್ತಾ ಇದೆ ಎಂಬುದನ್ನ ಈ ಅಧ್ಯಾಯದಲ್ಲಿ ನಮಗೆ ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೇದಾಗಿರ್ತಕ್ಕಂಥ ಒಂದು ಸಮಸ್ಯೆಯನ್ನ ನಾವು ತೆಗೆದುಕೊಳ್ಳೋದಾದ್ರೆ ಮಾನವ ಹಕ್ಕುಗಳ ನಿರಾಕರಣೆ ಅಂತ ಕರಿತೀವಿ. ಯಾವ ಸಮಸ್ಯೆ? ಮಾನವ ಹಕ್ಕುಗಳ ನಿರಾಕರಣೆ ಅಂತ ಕರಿತೀವಿ. ಇಲ್ಲಿ ಮಾನವ ಹಕ್ಕುಗಳ ಬಗ್ಗೆ ನಾವು ಹೇಳ್ಬೇಕಪ್ಪ ಅಂತಂದ್ರೆ ಮನುಷ್ಯ ಹುಟ್ಟುತ್ತಾಲೆ ಕೆಲವೊಂದು ಸ್ವಾಭಾವಿಕವಾಗಿ ಕೆಲವಷ್ಟು ಹಕ್ಕುಗಳನ್ನ ಪಡೆಯುತ್ತಾನೆ ಎಂಬ ನಾಡ್ನುಡಿ ನಮಗೆ ಗೊತ್ತಿರುವ ಹಾಗೆ ಹಕ್ಕುಗಳನ್ನ ನಾವು ಮೊದಲಿಗೆ ಪಡ್ಕೊಂಡಿರ್ತೀವಿ. ಹುಟ್ಟುವಾಗಲೇ ಒಂದು ಹಕ್ಕನ್ನ ಪಡ್ಕೊಂಡಿರ್ತೀವಿ. ಈ ಹಕ್ಕನ್ನ ನಾವು ಜೀವಿಸುವ ಹಕ್ಕು ಅಂತ ಕರಿತೀವಿ. ನೋಡಿ, ಇವು ಸ್ವಾಭಾವಿಕವಾಗಿ ಮೂಲತಃ ಮನುಷ್ಯ ಏನು ಹುಡ್ತಾ ಇದ್ದಾನೆ ಅವಾಗೆ ಪಡ್ಕೊಂಡಿರ್ತಕ್ಕಂಥ ಹಕ್ಕುಗಳು. ಆದ್ರೆ ಈ ಮಾನವನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ಹಕ್ಕುಗಳು ಏನಾಗಿರ್ತಕ್ಕಂಥ ನಿರಾಕರಣೆ ಆಗಿರ್ತಕ್ಕಂಥದ್ದು. ಯಾಕೆ ನಿರಾಕರಣೆ ಆಯ್ತಪ್ಪ ಅಂತ ಹೇಳಿದ್ರೆ ಸ್ವತಂತ್ರ ಪೂರ್ವದಲ್ಲಿ ಅನೇಕ ಕಾರಣಗಳಿಂದ ಮಾನವ ಹಕ್ಕುಗಳನ್ನ ನಿರಾಕರಣೆ ಮಾಡಿದ್ರು. ಯಾವುಗಳ ಆಧಾರದ ಮೇಲೆ ನಿರಾಕರಣೆ ಒಳಪಟ್ಟಿದ್ವಪ್ಪ ಅಂತಂದ್ರೆ ಇಲ್ಲಿ ಧರ್ಮದ ಹೆಸರಿನ ಮೇಲೆ ನಿರಾಕರಣೆ ಮಾಡಿರ್ತಕ್ಕಂಥದ್ದು, ಜಾತಿ ಹೆಸರಿನಲ್ಲಿ ಆಗಿರ್ಬೋದು, ಅದೇ ರೀತಿಯಾಗಿ ಲಿಂಗದ ರೀತಿಯಲ್ಲಿ ಆಗಿರ್ತಕ್ಕಂಥದ್ದಾಗಿರ್ಬೋದು, ಇಲ್ಲಿ ವರ್ಣದ ಆಧಾರದ ಮೇಲೆ ಆಗಿರ್ಬೋದು, ಅಥವಾ ರಾಷ್ಟ್ರೀಯತೆಯ ಆಧಾರದ ಮೇಲೆ ಆಗಿರ್ಬೋದು. ಇವುಗಳೆಲ್ಲ ಕಾರಣಗಳಿಂದ ಏನಾಗಿರ್ತಕ್ಕಂಥದ್ದು ಮಾನವ ಹಕ್ಕುಗಳ ನಿರಾಕರಣೆ ಆಗಿದ್ವು. ಹಾಗಾಗಿ ಈ ಪ್ರಾಚೀನ ಕಾಲದಲ್ಲಿ ಏನಾಗಿರ್ತಕ್ಕಂಥದ್ದು ಬಹುತೇಕ ರಾಷ್ಟ್ರಗಳಲ್ಲಿ ಈ ಹಕ್ಕುಗಳನ್ನ ನಿರಾಕರಣೆ ಮಾಡಲಾಯಿತು ಅಂತ ಕರಿತಾ ಇದೀವಿ. ಯಾಕೆ ನಿರಾಕರಣೆ ಮಾಡಿದ್ರಪ್ಪ ಅಂತ ಹೇಳಿದ್ರೆ ಇಲ್ಲಿ ಅನೇಕ ದೇಶಗಳು ಏನಾಗಿರ್ತಕ್ಕಂಥದ್ದು ವಿದೇಶಿಯರ ವಸಾಹತುಶಾಹಿತ್ವಕ್ಕೆ ಅಥವಾ ಸಾಮ್ರಾಜ್ಯಶಾಹಿತ್ವಕ್ಕೆ ಆಳ್ವಿಕೆಗೆ ಒಳಪಟ್ಟದ್ರಿಂದ ಏನಾಯ್ತು ಈ ಹಕ್ಕುಗಳನ್ನ ನಿರಾಕರಣೆ ಮಾಡಲಾಯಿತು. ನಮಗೆಲ್ಲ ಗೊತ್ತಿರುವಾಗೆ ಭಾರತ ಅಂತ ರಾಷ್ಟ್ರ ಆಗಿರ್ಬೋದು, ಏಷ್ಯಾದಲ್ಲಿ ಇರ್ತಕ್ಕಂಥ ಅನೇಕ ರಾಷ್ಟ್ರಗಳಾಗಿರ್ಬೋದು, ಆಫ್ರಿಕಾದಂಥ ರಾಷ್ಟ್ರಗಳು ಮತ್ತು ಅಮೇರಿಕಾದಲ್ಲಿರ್ತಕ್ಕಂಥ ಅನೇಕ ರಾಷ್ಟ್ರಗಳು ಸಹ ಏನಾಗಿರ್ತಕ್ಕಂಥದ್ದು ವಿದೇಶಿಯರ ಆಳ್ವಿಕೆಗೆ ಒಳಪಟ್ಟಿದ್ದು. ಅದರಿಂದ ಅವರು ತಮ್ಮದೇ ಆಗಿರ್ತಕ್ಕಂಥ ಪದ್ಧತಿಗಳನ್ನ ಅನುಸರಿಸುವುದರ ಮುಖಾಂತರವಾಗಿ ಏನ್ ಮಾಡಿದ್ರು ಹಕ್ಕುಗಳನ್ನ ನಿರಾಕರಣೆ ಮಾಡಿದ್ರು. ಇಲ್ಲಿ ಉದಾಹರಣೆಯಾಗಿ ಆಫ್ರಿಕಾದಲ್ಲಿ ಬಂದಾಗ ಏನ್ ಮಾಡಿದ್ರು ಇಲ್ಲಿ ವರ್ಣಭೇದ ಪದ್ಧತಿಯನ್ನ ಜಾರಿಗೆ ತರುವುದರ ಮುಖಾಂತರವಾಗಿ ಕೆಲವಷ್ಟು ಜನರಿಗೆ ಅಂದ್ರೆ ಅಲ್ಲಿರ್ತಕ್ಕಂಥ ಮೂಲತವಾದ ನಿಗ್ರೋ ಜನಾಂಗದವರು ಇದ್ದಾರೆ ಆಫ್ರಿಕಾದಲ್ಲಿ, ಆ ಜನಾಂಗದವರಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಹಕ್ಕುಗಳನ್ನ ನಿರಾಕರಣೆ ಮಾಡಿದ್ರು. ಅವ್ರು ಏನ್ ಮಾಡ್ತಿದ್ರು ಅಲ್ಲಿ ಆಳ್ವಿಕೆ ಮಾಡ್ಬೇಕಾದ್ರೆ ವರ್ಣಭೇದ ಪದ್ಧತಿ ಅವರ ಬಣ್ಣದ ಆಧಾರದ ಮೇಲೆ ಗುರುತಿಸಿ ಯಾವುದೇ ರೀತಿಯಾಗಿರ್ತಕ್ಕಂಥ ರಾಜಕೀಯ ಹಕ್ಕುಗಳಾಗಿರ್ಲಿ ಸಮಾನತೆ ಹಕ್ಕುಗಳನ್ನಾಗಿ ನೀಡಿರ್ಲಿಲ್ಲ. ಅದೇ ರೀತಿಯಾಗಿ ಅಮೇರಿಕಾದಂಥ ರಾಷ್ಟ್ರಗಳಲ್ಲಿ ಹೋದಾಗ ಅಲ್ಲಿ ಗುಲಾಮಗಿರಿ ಪದ್ಧತಿಯನ್ನ ಅನುಷ್ಠಾನಕ್ಕೆ ತರೋದ್ರ ಮುಖಾಂತರವಾಗಿ ಏನ್ ಮಾಡ್ತಿದ್ರು ಹಕ್ಕುಗಳಿಂದ ನಿರಾಕರಣೆ ಮಾಡ್ತಾ ಇದ್ರು. ಈ ರೀತಿಯಾಗಿ ತಮ್ಮ ಹಕ್ಕುಗಳನ್ನ ಪಡೆಯೋಕ್ಕೋಸ್ಕರ ಜಾಗತಿಕ ಮಟ್ಟದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಹೋರಾಟಗಳು ನಡೆದಿರ್ತಕ್ಕಂಥದ್ದನ್ನು ನಾವು ಇತಿಹಾಸದಿಂದ ತಿಳ್ಕೋಬಹುದು. ಇಲ್ಲಿ ಪ್ರಮುಖವಾಗಿ ಹಕ್ಕುಗಳ ನಿರಾಕರಣೆಗೆ ಸಂಬಂಧಪಟ್ಟಂಗೆ ಹಿನ್ನೆಲೆಯಾಗಿ ಅನೇಕ ರೀತಿಯಾಗಿರ್ತಕ್ಕಂಥ ಹೋರಾಟಗಳು ನಡೆದಿದ್ದಾವೆ. ಇದಕ್ಕೆ ಸಂಬಂಧಪಟ್ಟಂಗೆ 1776ರಲ್ಲಿ ನಡೆತಕ್ಕಂಥ ಒಂದು ಘಟನೆ, 1776ರಲ್ಲಿ ನಡೆದ ಅಮೇರಿಕ ಸ್ವಾತಂತ್ರ್ಯ ಸಂಗ್ರಾಮ. ಸ್ವಾತಂತ್ರ್ಯ ಸಂಗ್ರಾಮ ನೆನ್ಪಿಟ್ಕೊಳ್ಳಿ. ಈ ಮಾನವ ಹಕ್ಕುಗಳ ನಿರಾಕರಣೆಗೆ ವಿರುದ್ಧವಾಗಿ ನಡೆತಕ್ಕಂಥ ಐತಿಹಾಸಿಕ 3 ಘಟನೆಗಳು ಯಾವಪ್ಪ ಅಂತಂದ್ರೆ ಇಲ್ಲಿ ಮೊದಲೇದಾಗಿರ್ತಕ್ಕಂಥ ಘಟನೆ 1776ರಲ್ಲಿ ಅಮೇರಿಕಾದಲ್ಲಿ ನಡೆತಕ್ಕಂಥ ಸ್ವಾತಂತ್ರ್ಯ ಸಂಗ್ರಾಮ. ಈಗ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ರಾಷ್ಟ್ರ, ವಿಶ್ವದ ಹಿರಿಯಣ್ಣನಿಂದಲೇ ಹೆಸರನ್ನ ಪಡೆಯತಕ್ಕಂಥ ಅಮೇರಿಕಾ ಸಹ ಏನಾಗಿರ್ತಕ್ಕಂಥದ್ದು ಇಲ್ಲಿ ವಿದೇಶಿಯರ ಒಂದು ಆಳ್ವಿಕೆಗೆ ಒಳಪಟ್ಟಿತ್ತು. ಈ ಅಮೇರಿಕಾದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ನಡೆದರ ಪರಿಣಾಮವಾಗಿ ವಿಶ್ವ ಮಟ್ಟದಲ್ಲಿ ಏನಾಯ್ತು ಹಕ್ಕುಗಳ ಬಗ್ಗೆ ನಮಗೆ ಗೊತ್ತಾಯ್ತು.
ಈ ಹೋರಾಟ ಎಲ್ಲರ ಅಮೆರಿಕದಲ್ಲಿ ನಡೆಯಲಿರುತ್ತೆ ಅಥವಾ ಅವರಿಗೆ ಸ್ವಾತಂತ್ರ್ಯ ಸಿಗದೇ ಇದ್ದರೆ ನಮಗೆ ಮೂಲಭೂತ ಹಕ್ಕುಗಳ ಕಲ್ಪನೆಗಳು ನಮಗೆ ಸಿಗ್ತಾ ಇರಲಿಲ್ಲ. ಹಾಗಾಗಿ ಅಮೆರಿಕದ ಸ್ವಾತಂತ್ರ್ಯ ಸಂಗ್ರಾಮದಿಂದ ಆಗಿರ್ತಕ್ಕಂಥ ಪರಿಣಾಮಗಳೇನಂದ್ರೆ ಏನಪ್ಪಾ ಅಂದ್ರೆ ವಿಶ್ವ ಮಟ್ಟಕ್ಕೆ ನಮಗೆ ಪ್ರಜಾಪ್ರಭುತ್ವದ ಕಲ್ಪನೆಯನ್ನ ನಾವು ಅಮೆರಿಕದಿಂದ ಪಡ್ಕೊಂಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಅಮೆರಿಕದಿಂದ ನಮಗೆ ತಿಳಿದಿರ್ತಕ್ಕಂಥ ಮಾನವನ ಹಕ್ಕುಗಳು ಅಂತ ಕರಿತೀವಿ. ಅವುಗಳ ಬಗ್ಗೆ ಈ ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಭಾವದಿಂದ ಉಂಟಾಗಿರ್ತಕ್ಕಂಥ ಪರಿಣಾಮಗಳು ಅಂತ ಕರಿತೀವಿ. ಒಂದು. ಇನ್ನ ಎರಡನೇದಾಗಿರ್ತಕ್ಕಂಥದ್ದು 1789ರಲ್ಲಿ ನಡೆಯತಕ್ಕಂಥ ಫ್ರಾನ್ಸಿನ ಮಹಾಕ್ರಾಂತಿ. ಫ್ರಾನ್ಸಿನ ಮಹಾಕ್ರಾಂತಿ ಅಂತ ಕರಿತೀವಿ. ನೋಡಿ, 1789ನೇ ಇಸ್ವಿಯಲ್ಲಿ ಫ್ರಾನ್ಸಿನಲ್ಲಿ ಮಹಾಕ್ರಾಂತಿ ನಡೆಯುತ್ತೆ. ಆ ಕ್ರಾಂತಿ ಯಾಕೆ ನಡೀತಪ್ಪ ಅಂತ ಹೇಳಿದ್ರೆ ಅಲ್ಲಿ ಪ್ರಮುಖವಾಗಿರ್ತಕ್ಕಂಥ ಕಾರಣ ಅಂತ ಹೇಳಿದ್ರೆ ಅಲ್ಲಿ ಫ್ರಾನ್ಸಿನಲ್ಲಿರ್ತಕ್ಕಂಥ ದೊರೆಗಳು ಏನಾಗಿರ್ತಕ್ಕಂಥದ್ದು ಅಸಮರ್ಥ ದೊರೆಗಳಾಗಿರ್ತಕ್ಕಂಥದ್ದು. ಸೊ ಅವರ ಆಳ್ವಿಕೆಯನ್ನ ಮಾಡಲೇ ಯೋಗ್ಯರಲ್ಲ ಅಂತಕ್ಕಂಥ ವಿಚಾರಗಳು. ಅಲ್ಲಿ ಪ್ರಮುಖವಾಗಿ ಫ್ರಾನ್ಸ್ ಅನ್ನ ಆಳ್ವಿಕೆ ಮಾಡಿರ್ತಕ್ಕಂಥ ಮನೆತನ ಯಾವುದಪ್ಪ ಅಂತ ಹೇಳಿದ್ರೆ ಈ ಲೂಯಿ ಮನೆತನ ಅಂತ ಕರಿತೀವಿ. ಇದು ಒಂದು ಮನೆತನದ ಹೆಸರು ಎಲ್ಲಿ ಫ್ರಾನ್ಸಿನಲ್ಲಿ. ಈ ಫ್ರಾನ್ಸ್ ಮಹಾಕ್ರಾಂತಿ ನಡೆದಂತ ಸಂದರ್ಭದಲ್ಲಿ ಈ ರಾಜ ಯಾರಾಗಿದ್ದ ಅಥವಾ ಲೂಯಿ ಮನೆತನದ ರಾಜ ಯಾರಾಗಿದ್ದಪ್ಪ ಅಂತ ಹೇಳಿದ್ರೆ 16ನೇ ಲೂಯಿ ಅಂತ ಕರಿತೀವಿ. ಇವನ ಕಾಲದಲ್ಲಿ ಇವನೊಬ್ಬ ಅಸಮರ್ಥನಾಗಿರ್ತಕ್ಕಂಥ ದೊರೆ, ರಾಜ್ಯವನ್ನ ನೋಡಿಕೊಳ್ಳಲು ಯೋಗ್ಯವಾಗಿರ್ತಕ್ಕಂಥ ವ್ಯಕ್ತಿ ಆಗಿರಲ್ಲ. ಅಂತ ಸಂದರ್ಭದಲ್ಲಿ ಪ್ರಜೆಗಳು ಏನ್ ಮಾಡ್ತಾ ಇದ್ರೆ ಇಲ್ಲಿರ್ತಕ್ಕಂಥ ರಾಜನ ವಿರುದ್ಧವಾಗಿ ಏನ್ ಮಾಡ್ತಾ ಇದ್ರೆ ದಂಗೆ ಹೇಳ್ತಾ ಇದ್ದಾರೆ. ಹಾಗಾಗಿ ಇದನ್ನ ಫ್ರಾನ್ಸಿನ ಮಹಾಕ್ರಾಂತಿ ಅಂತ ಕರೀತಾ ಇದ್ವಿ. ಈ ಫ್ರಾನ್ಸ್ ಮಹಾಕ್ರಾಂತಿಯ ಕೊಡುಗೆಗಳು ಏನಪ್ಪಾ ಅಂತ ಹೇಳಿದ್ರೆ ನಮಗೆ ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವ ಎಂಬ ಕಲ್ಪನೆಗಳು ಬಂದಿರ್ತಕ್ಕಂಥದ್ದು ಈ ಫ್ರಾನ್ಸಿನ ಮಹಾಕ್ರಾಂತಿಯಿಂದಾಗಿ. ಹಾಗಾಗಿ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಈ ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವ ಎಂಬ ಕಲ್ಪನೆಗಳು ಏನಾದ್ರು ಈ ಫ್ರಾನ್ಸಿನ ಮಹಾಕ್ರಾಂತಿಯಿಂದ ಹುಟ್ಕೊಂಡು ಇದರಿಂದ ಏನಾಯ್ತು ಅಲ್ಲಿ ಫ್ರಾನ್ಸಿನಲ್ಲಿ ಮತ್ತೆ ರಾಜಪ್ರಭುತ್ವ ಕೊನೆಗೊಂಡು ಅಲ್ಲಿ ಪ್ರಜೆಗಳು ಏನ್ ಮಾಡಕತ್ತಿರೋ ಆಳ್ವಿಕೆ ಪ್ರಾರಂಭವಾಯಿತು. ಈ ರೀತಿಯಾಗಿ ಫ್ರಾನ್ಸಿನ ಒಂದು ಮಹಾಕ್ರಾಂತಿಯ ಒಂದು ಕೊಡುಗೆ ಅಂತ ಕರಿತೀವಿ. ಅದೇ ರೀತಿಯಾಗಿ ಐತಿಹಾಸಿಕವಾಗಿ ನಡೆತಕ್ಕಂಥ ಮತ್ತೊಂದು ಘಟನೆ ಅಂತ ಹೇಳಿದ್ರೆ 1917ರಲ್ಲಿ ನಡೆತಕ್ಕಂಥ ರಷ್ಯಾದ ಕ್ರಾಂತಿ ಅಂತ ಕರಿತೀವಿ. ಯಾವ ಕ್ರಾಂತಿ? ರಷ್ಯಾದ ಕ್ರಾಂತಿ ಅಂತ ಕರಿತೀವಿ. ನೋಡಿ, ಈ ರಷ್ಯಾದಲ್ಲಿ ಸಹ ಏನಾಗುತ್ತೆ ಅಲ್ಲಿ ಕ್ರಾಂತಿ ನಡೀತಾ ಇದೆ. ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಆ ರಷ್ಯಾವನ್ನ ಆಳ್ವಿಕೆ ಮಾಡ್ತಕ್ಕಂಥ ಝಾರ್ ಎಂಬ ಫ್ಯಾಮಿಲಿ ಅವರು. ಯಾವ ಫ್ಯಾಮಿಲಿ? ಝಾರ್ ಅಂತ ಒಂದು ಫ್ಯಾಮಿಲಿ. ಈ ರಾಜ ಮನೆತನದವರು ಇವರು ಸಹ ಆಳ್ವಿಕೆ ನೀಡಲು ಅಸಮರ್ಥರಾಗಿರ್ತಕ್ಕಂಥ ದೊರೆಗಳಾಗಿದ್ರು. ಅಂತ ಸಂದರ್ಭದಲ್ಲಿ ಇಲ್ಲಿ ರಷ್ಯಾದಲ್ಲಿ ಒಂದು ಕ್ರಾಂತಿ ನಡೆಯುತ್ತೆ. ಈ ರಷ್ಯಾದ ಮಹಾಕ್ರಾಂತಿಯಿಂದ ಏನಾಗುತ್ತೆ ಅನೇಕ ರೀತಿಯಾಗಿರ್ತಕ್ಕಂಥ ತತ್ವಗಳು ಪ್ರಪಂಚಕ್ಕೆ ಪರಿಚಯವಾದವು. ಒಟ್ಟಾರೆಯಾಗಿ ಈ ಮಾನವ ಹಕ್ಕುಗಳ ಹೋರಾಟಕ್ಕೆ ಸಂಬಂಧಪಟ್ಟಂಗೆ ಅಥವಾ ಹಿನ್ನೆಲೆಯಾಗಿ ನಡೆತಕ್ಕಂಥ ಘಟನೆಗಳು ಯಾವಪ್ಪ ಅಂದ್ರೆ ಈ 3 ಘಟನೆಗಳನ್ನ ನಾವು ನೆನ್ಪಿಡ್ಕೋಬೇಕಾಗುತ್ತೆ. ಮೊದಲನೇದಾಗಿರ್ತಕ್ಕಂಥ 1776ರಲ್ಲಿ ನಡೆತಕ್ಕಂಥ ಅಮೆರಿಕದ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರಿತೀವಿ. ಎರಡನೇದಾಗಿರ್ತಕ್ಕಂಥ 1789ರಲ್ಲಿ ನಡೆತಕ್ಕಂಥ ಫ್ರಾನ್ಸಿನ ಮಹಾಕ್ರಾಂತಿ. ಅದೇ ರೀತಿಯಾಗಿ 1917ರಲ್ಲಿ ನಡೆತಕ್ಕಂಥ ರಷ್ಯಾದ ಕ್ರಾಂತಿ. ಈ ಕ್ರಾಂತಿಗಳ ಫಲವಾಗಿ ಮತ್ತು 20ನೇ ಶತಮಾನದ ಪ್ರಥಮಾರ್ಧದಲ್ಲಿ ಬಂದಾಗ ಅನೇಕ ರಾಷ್ಟ್ರಗಳು ಅಂದ್ರೆ ಯುರೋಪಿನ ಅನೇಕ ರಾಷ್ಟ್ರಗಳು ಏನ್ ಮಾಡ್ತಿದ್ವು ಪ್ರಪಂಚದಲ್ಲಿರ್ತಕ್ಕಂಥ ಇಲ್ಲಿ ಏಷ್ಯಾದ ರಾಷ್ಟ್ರಗಳಾಗಿರ್ಬೋದು, ಅಮೇರಿಕದಂಥ ರಾಷ್ಟ್ರಗಳು ಮತ್ತು ಈ ಆಫ್ರಿಕಾದ ರಾಷ್ಟ್ರಗಳ ಸಂಬಂಧಪಟ್ಟಂಗೆ ಆಳ್ವಿಕೆಯಿಂದ ಮುಕ್ತಿಯನ್ನ ಹೊಂದಿ ಸ್ವಾತಂತ್ರ್ಯವನ್ನ ಘೋಷಿಸಿಕೊಂಡು ಅವೆಲ್ಲ ಏನಾಗಿರ್ತಕ್ಕಂಥದ್ದು ಈ ಮಾನವ ಹಕ್ಕುಗಳ ಘೋಷಣೆಗೆ ಪ್ರೇರಣೆ ನೀಡಿರ್ತಕ್ಕಂಥ ಅಂಶಗಳು. ಈ ನಿಟ್ಟಿನಲ್ಲಿ ಭಾರತವು ಸಹ ಏನಾಗುತ್ತೆ 2ನೇ ಮಹಾಯುದ್ಧದ ತರುವಾಯ ಅಂದ್ರೆ 1947 ಆಗಸ್ಟ್ 15ರಂದು ಭಾರತ ಏನ್ ಮಾಡುತ್ತೆ ಸ್ವಾತಂತ್ರ್ಯವನ್ನ ಘೋಷಿಸಿಕೊಂಡಿರ್ತಕ್ಕಂಥದ್ದು. ಈ ಎಲ್ಲ ವಿಚಾರಗಳು ಏನಾಗಿರ್ತಕ್ಕಂಥದ್ದು ಮಾನವ ಹಕ್ಕುಗಳ ಘೋಷಣೆಗೆ ಪ್ರೇರಣೆಯಾಗಿರ್ತಕ್ಕಂಥ ಅಂಶಗಳು ಅಂತ ನಾವು ಕರಿತೀವಿ. ಇದನ್ನ 2 ಅಂಕದ ಒಂದು ಪ್ರಶ್ನೆಯಲ್ಲೇ ಕೇಳಿದರೆ ನೀವು ನೆನ್ಪಿಟ್ಕೋಬೇಕು.
ಅವು ಯಾವ ಅಂತಂದ್ರೆ ಈ ಮೂರನ್ನ ನೆನ್ಪಿಡ್ಕೋಬೇಕು. ಈ ಒಟ್ಟಾರೆಯಾಗಿ ವಿಶ್ವ ಮಟ್ಟದಲ್ಲಿ ಏನ್ ಮಾಡಿದ್ರು, ಅಂತಾರಾಷ್ಟ್ರೀಯ ತಜ್ಞರುಗಳು ಎಲ್ಲ ಸೇರ್ಕೊಂಡು ಏನ್ ಮಾಡಿದ್ರು, ಮಾನವನಿಗೆ ಸಂಬಂಧಪಟ್ಟಂಗೆ ಹಕ್ಕುಗಳನ್ನ ಹೊರಡಿಸಬೇಕೆಂಬ ಉದ್ದೇಶವನ್ನ ಇಟ್ಕೊಂಡು ಅವರು ಒಂದು ಕಮಿಟಿಯ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿ ಅಂತಿಮವಾಗಿ 1948 ಡಿಸೆಂಬರ್ 10ರಂದು ಮಾನವ ಹಕ್ಕುಗಳ ಘೋಷಣೆಯನ್ನ ಮಾಡಿದ್ರು, ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಹಾಗಾಗಿ ನಾವು ಪ್ರತಿ ವರ್ಷ ಡಿಸೆಂಬರ್ 10ನ್ನ ನಾವೇನ್ ಮಾಡ್ತೇವೆ, ಮಾನವ ಹಕ್ಕುಗಳ ದಿನಾಚರಣೆಯಾಗಿ ಆಚರಣೆ ಮಾಡ್ತಾ ಇದೀವಿ. ಇದನ್ನ ನೆನ್ಪಿಡ್ಕೋಬೇಕು. ಇದು ಸಹ ಒಂದು ಅಂಕದ ಒಂದು ಪ್ರಶ್ನೆಯಲ್ಲಿ ಕೇಳ್ತಕ್ಕಂಥ ಸಂಭವಗಳು ಜಾಸ್ತಿ ಇರುತ್ತೆ. ಏನವ ಪ್ರಶ್ನೆ ಅಂತಂದ್ರೆ, ಮಾನವ ಹಕ್ಕುಗಳ ಘೋಷಣೆ ಮಾಡಿಸಿರ್ತಕ್ಕಂಥ ವರ್ಷ ಯಾವ್ದಪ್ಪ ಅಂತಂದ್ರೆ 1948 ಡಿಸೆಂಬರ್ 10. ಹಾಗೆ ಮಾನವ ಹಕ್ಕುಗಳ ದಿನಾಚರಣೆನ ಯಾವಾಗ ಆಚರಣೆ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಡಿಸೆಂಬರ್ 10ನ್ನ ಹೇಳ್ಬೇಕಾಗುತ್ತೆ. ಈ ರೀತಿಯಾಗಿ ವಿಶ್ವಸಂಸ್ಥೆಯ ಒಂದು ಅಂಗಸಂಸ್ಥೆ ಆಗಿರ್ತಕ್ಕಂಥ ಹಾಗೂ ಪ್ರಧಾನ ಸಂಸ್ಥೆ ಆಗಿರ್ತಕ್ಕಂಥ ಸಾಮಾನ್ಯ ಸಭೆಯಲ್ಲಿ ಈ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂಗೆ ಆ ವಿಶ್ವಸಂಸ್ಥೆಯ ಅಂಗೀಕಾರವನ್ನ ಹೊರಡಿಸ್ತು. ಈ ಸಾಮಾನ್ಯ ಸಭೆ ಏನ್ ಮಾಡುತ್ತೆ, ಮಾನವ ಹಕ್ಕುಗಳನ್ನ ಘೋಷಣೆ ಮಾಡುತ್ತೆ, ಅದನ್ನ ಪ್ರೊಟೆಕ್ಷನ್ ಅಂದ್ರೆ ರಕ್ಷಣೆ ಮಾಡ್ತಕ್ಕಂಥ ಹೊಣೆಗಾರಿಕೆ ಸಹ ಯಾರಿಗಿರುತ್ತೆ, ಸಾಮಾನ್ಯ ಸಭೆಗೆ ಇರ್ತಾ ಇದೆ. ಹಾಗಾಗಿ ಎಲ್ಲಾ ರಾಷ್ಟ್ರಗಳು ಅಂದ್ರೆ ವಿಶ್ವಸಂಸ್ಥೆಯ ಎಲ್ಲಾ ಸದಸ್ಯ ರಾಷ್ಟ್ರಗಳು ಏನ್ ಮಾಡ್ಬೇಕಾಗುತ್ತೆ, ಕಡ್ಡಾಯವಾಗಿ ಮಾನವ ಹಕ್ಕುಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನ ಇಲ್ಲಿ ನೀಡಲಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಈ ವಿಶ್ವಸಂಸ್ಥೆ ಏನ್ ಮಾಡ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಂಗೆ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂಗೆ ಇಲ್ಲಿ 30 ಕಲಂ ಅಂತ ಹೇಳ್ತೀವಿ, ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಮಾನವ ಹಕ್ಕುಗಳ ಬಗ್ಗೆ ಘೋಷಣೆಯನ್ನ ನೀಡಲಾಗಿದೆ. ಈ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಉದಾಹರಣೆಯಾಗಿ ಕೊಟ್ಟಿರ್ತಕ್ಕಂಥದ್ದು ನಮಗೆ ಗೊತ್ತಿರುವ ಹಾಗೆ ಹಕ್ಕುಗಳು ಅಂತಂದ್ರೆ ಇಲ್ಲಿ ಜೀವಿಸುವ ಹಕ್ಕು ಅಂತ ಕರೀತಾ ಇದ್ವಿ. ಅದೇ ರೀತಿಯಾಗಿ ಸಮಾನತೆಯ ಹಕ್ಕು ಆಗಿರ್ಬೋದು, ಅದೇ ರೀತಿಯಾಗಿ ಸ್ವಾತಂತ್ರ್ಯದ ಹಕ್ಕು ಅಂದ್ರೆ ಘನತೆಯಿಂದ ಇರ್ತಕ್ಕಂಥ ಒಂದು ಹಕ್ಕುಗಳಾಗಿರ್ಬೋದು, ಜೀವಿಸುವ ಸ್ವಾತಂತ್ರ್ಯ, ಈ ರೀತಿಯಾಗಿ ಅನೇಕ ಹಕ್ಕುಗಳನ್ನು ಸಹ ಏನ್ ಮಾಡಿದ್ರೆ ಇಲ್ಲಿ ನೀಡಲಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ಮಾನವ ಹಕ್ಕುಗಳ ರಕ್ಷಣೆಯಲ್ಲಿ ಭಾರತ ಯಾವ ರೀತಿಯಾದ ಪಾತ್ರವನ್ನ ನಿರ್ವಹಿಸ್ತಾ ಇದೆ, ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಮಾನವ ಹಕ್ಕುಗಳ ಘೋಷಣೆಯನ್ನ ಹೊರಡಿಸಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಮ್ಮ ಭಾರತ ಸಂವಿಧಾನವು ಸಹ ಏನ್ ಮಾಡಿರ್ತಕ್ಕಂಥದ್ದು, ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಸಪರೇಟ್ ಆಗಿರ್ತಕ್ಕಂಥ ವಿಧಿಗಳಲ್ಲಿ ತಿಳಿಸಲಾಗಿರ್ತಕ್ಕಂಥದ್ದು. ನಮಗೆ ಇಲ್ಲಿ ಗೊತ್ತಿರುವಾಗೆ ಭಾರತದ ಸಂವಿಧಾನದ 3ನೇ ಅಧ್ಯಾಯದಲ್ಲಿ ನೆನ್ಪಿಟ್ಕೊಳ್ಳಿ, ಯಾವ ಅಧ್ಯಾಯ, 3ನೇ ಅಧ್ಯಾಯದಲ್ಲಿ ಇಲ್ಲಿ 3ನೇ ಅಧ್ಯಾಯದಲ್ಲಿ 12ನೇ ವಿಧಿಯಿಂದ ಇಲ್ಲಿ 32ನೇ ವಿಧಿವರೆಗೆ. ಸೊ ಇಲ್ಲಿ ನೆನ್ಪಿಟ್ಕೋಬೇಕು, ಇಲ್ಲಿ 12ನೇ ವಿಧಿಯಿಂದ ಹಿಡಿದು ಇಲ್ಲಿ 32ನೇ ವಿಧಿವರೆಗೆ ಭಾರತದಲ್ಲಿ ಮಾನವ ಹಕ್ಕುಗಳ ಘೋಷಣೆಯನ್ನ ಮಾಡಿರ್ತಕ್ಕಂಥ. ಇದರ ಪ್ರಕಾರವಾಗಿ ಭಾರತದ ಸಂವಿಧಾನದಲ್ಲಿ ಭಾರತೀಯ ಪ್ರಜೆಗಳಿಗೆ 6 ಮೂಲಭೂತ ಹಕ್ಕುಗಳನ್ನ ನೀಡಿದ್ದಾರೆ. ಇಲ್ಲಿ ಸಮಾನತೆಯ ಹಕ್ಕು ಆಗಿರ್ಬೋದು, ಸ್ವಾತಂತ್ರ್ಯದ ಹಕ್ಕು ಆಗಿರ್ಬೋದು, ಅದೇ ರೀತಿಯಾಗಿ ಶೋಷಣೆಯ ವಿರುದ್ಧ ಹಕ್ಕು ಆಗಿರ್ಬೋದು, ಸಂವಿಧಾನಾತ್ಮಕ ಪರಿಹಾರ ಹಕ್ಕಾಗಿರ್ತಕ್ಕಂಥದ್ದು, ಸಾಂಸ್ಕೃತಿಕ ಹಕ್ಕುಗಳಾಗಿರ್ತಕ್ಕಂಥ, ಈ ರೀತಿಯಾಗಿ ಪ್ರಮುಖವಾಗಿ 6 ಮೂಲಭೂತ ಹಕ್ಕುಗಳನ್ನ ನೀಡುವುದರ ಮುಖಾಂತರವಾಗಿ ಭಾರತದಲ್ಲಿ ಮಾನವ ಹಕ್ಕುಗಳನ್ನ ಸಂವಿಧಾನದಲ್ಲಿ ರಕ್ಷಣೆ ಮಾಡಿದ್ದಾರೆ. ನಮಗೆ ಈ ಹಕ್ಕುಗಳಿಗೆಲ್ಲರ ಧಕ್ಕೆ ಉಂಟಾದು ಅಂತ ಹೇಳಿದ್ರೆ ನಾವು ಕಾನೂನಿನ ಪ್ರಕಾರವಾಗಿ ಅದಕ್ಕೆ ನಾವು ಪರಿಹಾರವನ್ನ ಪಡ್ಕೋಬಹುದು. ಈ ರೀತಿಯಾಗಿ ನಮ್ಮ ಭಾರತದಲ್ಲಿ ಸಹ ಏನ್ ಮಾಡಿದ್ರೆ ಹಕ್ಕುಗಳನ್ನ ಸಂವಿಧಾನದಲ್ಲಿ ರಕ್ಷಣೆ ಮಾಡಿದ್ದಾರೆ. ಇದು ಒಂದು. ಇನ್ನ ಅಂತಾರಾಷ್ಟ್ರೀಯ ಹಕ್ಕುಗಳಿಗೆ ಸಂಬಂಧಪಟ್ಟಂಗೆ ಇಲ್ಲಿ ರಕ್ಷಣೆ ಮಾಡತಕ್ಕಂಥ ಒಂದು ಜವಾಬ್ದಾರಿಯನ್ನು ಸಹ ಏನ್ ಮಾಡಿರ್ತಕ್ಕಂಥ ವಿಶ್ವಸಂಸ್ಥೆ ಒಳಗೊಂಡಿರ್ತಕ್ಕಂಥ. ಈ ನಿಟ್ಟಿನಲ್ಲಿ ಆ ಒಂದು ವಿಶ್ವಸಂಸ್ಥೆಯ ಪ್ರಧಾನ ಸಂಸ್ಥೆಯಾಗಿರ್ತಕ್ಕಂಥ ಈ ಸಾಮಾನ್ಯ ಸಭೆಯಲ್ಲಿ ಮಾನವ ಹಕ್ಕುಗಳನ್ನ ಯಾವ ರೀತಿಯಾಗಿ ರಕ್ಷಣೆ ಮಾಡಬೇಕು ಎಂಬ ಉದ್ದೇಶವನ್ನ ಇಟ್ಕೊಂಡು ಏನ್ ಮಾಡಿದ್ದಾರೆ, ಇಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಆಯೋಗವನ್ನ ರಚನೆ ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನವ ಹಕ್ಕುಗಳ ಆಯೋಗವನ್ನ ವಿಶ್ವಸಂಸ್ಥೆ ರಚನೆ ಮಾಡಿದೆ. ಯಾವ ಆಯೋಗ? ಮಾನವ ಹಕ್ಕುಗಳ ಆಯೋಗ ಅಂತ ಕರಿತೀವಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ಮಾನವನಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಹಕ್ಕುಗಳ ನಿರಾಕರಣೆ ಆಯ್ತು ಅಂತಂದ್ರೆ
ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಕ್ಕಂಥ ಮಾನವ ಹಕ್ಕುಗಳ ಆಯೋಗದ ಮುಖಾಂತರವಾಗಿ ಪರಿಹಾರವನ್ನ ಪಡ್ಕೋಬಹುದು. ಅದೇ ರೀತಿಯಾಗಿ ನಮ್ಮ ಭಾರತ ದೇಶದಲ್ಲಿಯೂ ಸಹ ಈ ಮಾನವ ಹಕ್ಕುಗಳಿಗೆ ಧಕ್ಕೆ ಉಂಟಾದಂತ ಸಂದರ್ಭದಲ್ಲಿ ಇಲ್ಲಿ ಕೆಲವೊಂದು ಆಯೋಗಗಳನ್ನ ಭಾರತ ಸರ್ಕಾರ ನೇಮಕ ಮಾಡಿರ್ತಕ್ಕಂಥದ್ದು. ಆ ಆಯೋಗಗಳ ಮುಖಾಂತರವಾಗಿ ನಾವೇನ್ ಮಾಡ್ಬೋದು, ಈ ಹಕ್ಕುಗಳನ್ನ ನಾವು ರಕ್ಷಣೆ ಮಾಡ್ಕೋಬಹುದು. ಈಗ ಉದಾಹರಣೆಗೆ ಅಲ್ಪಸಂಖ್ಯಾತರ ಆಯೋಗ ಅಂತ ಇರ್ತಕ್ಕಂಥದ್ದು, ಇಲ್ಲಿ ಪರಿಶಿಷ್ಟರ ಆಯೋಗ ಅಂತ ಇರ್ತಕ್ಕಂಥದ್ದು, ಇಲ್ಲಿ ಪರಿಶಿಷ್ಟ ಪಂಗಡ ಜಾತಿ ಪಂಗಡ ಆಯೋಗಗಳಾಗಿರ್ತಕ್ಕಂಥದ್ದಾಗಿರ್ಬೋದು. ಅದೇ ರೀತಿಯಾಗಿ ರಾಷ್ಟ್ರೀಯ ಮಹಿಳಾ ಆಯೋಗಗಳು ಅಂತ ಇದ್ದಾವೆ. ಇನ್ನ ಅನೇಕ ರೀತಿಯಾಗಿರ್ತಕ್ಕಂಥ ಆಯೋಗಗಳನ್ನ ರಚಿಸೋದ್ರ ಮುಖಾಂತರವಾಗಿ ಈ ಹಕ್ಕುಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನ ಈ ಆಯೋಗಗಳು ಮಾಡ್ತಾ ಇದಾವೆ. ಅದೇ ರೀತಿಯಾಗಿ ರಾಜ್ಯ ಮಟ್ಟದಲ್ಲಿ ಬಂದಾಗ ಸಹ ಏನಾಗುತ್ತೆ, ಈ ಹಕ್ಕುಗಳನ್ನ ರಕ್ಷಣೆ ಮಾಡಕ್ಕೋಸ್ಕರ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಅಂತ ಇದೆ. ಅದೇ ರೀತಿಯಾಗಿ ಇಲ್ಲಿ ರಾಜ್ಯ ಮಹಿಳಾ ಆಯೋಗ ಅಂತ ಇರ್ಬೋದು, ರಾಜ್ಯ ಪರಿಶಿಷ್ಟ ಮತ್ತು ಪಂಗಡ ಆಯೋಗಗಳು ಅಂತ ಬರ್ತದೆ. ಈ ಆಯೋಗಗಳನ್ನ ರಚನೆ ಮಾಡೋದ್ರ ಮುಖಾಂತರವಾಗಿ ಭಾರತವು ಸಹ ಏನ್ ಮಾಡುತ್ತೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಘೋಷಣೆ ಮಾಡಿದ್ದಾರೆ ಮಾನವ ಹಕ್ಕುಗಳನ್ನ, ಆ ಹಕ್ಕುಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಅಥವಾ ಪೋಷಣೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನ ಭಾರತದ ಸಂವಿಧಾನದಲ್ಲಿ ಅಳವಡಿಸಿಕೊಂಡಿದೆ ಎಂಬುದನ್ನ ಈ ವಿಚಾರಗಳಿಂದ ನಾವು ತಿಳಿತಾ ಬರ್ಬೋದು. ಇಲ್ಲಿ ಮಾನವ ಹಕ್ಕುಗಳ ರಕ್ಷಣೆಯಲ್ಲಿ ಭಾರತದ ಪಾತ್ರವೇನು ಅಂತ ಒಂದು ಪ್ರಶ್ನೆ ಕೇಳ್ತಕ್ಕಂಥ ಸಂಭವ ಇರುತ್ತೆ. ಆ ಸಂದರ್ಭದಲ್ಲಿ ನಾವು ಯಾವ ರೀತಿಯಾಗಿ ಅವುಗಳನ್ನ ರಕ್ಷಣೆ ಮಾಡಿದೀವಿ ಎಂಬುದನ್ನ ನಾವಿಲ್ಲಿ ತಿಳ್ಕೋಬೇಕಾಗುತ್ತೆ. ಇಷ್ಟು ಈ ಮಾನವ ಹಕ್ಕುಗಳ ನಿರಾಕರಣೆ ಅಂತ ಹೇಳ್ತೀವಿ. ಇದು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ಒಂದು ಸಮಸ್ಯೆ. ಈ ಸಮಸ್ಯೆಯಲ್ಲಿ ಪ್ರತಿಯೊಂದು ರಾಷ್ಟ್ರಗಳು ತಮ್ಮದೇ ಆಗಿರ್ತಕ್ಕಂಥ ಸಂವಿಧಾನದಲ್ಲಿ ಕೆಲವಷ್ಟು ಹಕ್ಕುಗಳನ್ನ ನೀಡುವುದರ ಮುಖಾಂತರವಾಗಿ ಈ ಮಾನವ ಹಕ್ಕುಗಳನ್ನ ರಕ್ಷಣೆ ಮಾಡ್ತಾ ಇದ್ರು. ಒಟ್ಟಾರೆಯಾಗಿ ಈ ಮಾನವ ಹಕ್ಕುಗಳ ನೀಡಿರೋದ್ರಿಂದ ಏನಾಯ್ತಪ್ಪ ಅಂತಂದ್ರೆ, ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ಪ್ರಮುಖವಾದ ಸಮಸ್ಯೆಗಳು ನಮಗೆ ಗೊತ್ತಿರುವಾಗೆ ಈ ಗುಲಾಮಗಿರಿ ಪದ್ಧತಿ ಅಂತ ಏನಾದ್ವಿ ಅದೊಂದು ಸಮಸ್ಯೆ ಆಗಿರ್ಬೋದು. ಈ ವರ್ಣಭೇದ ಪದ್ಧತಿ ಅಂತ ಏನು ಸಮಸ್ಯೆ ಇದೆ, ಇಂಥ ಸಮಸ್ಯೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಗಿರ್ತಕ್ಕಂಥದ್ದು ಸಂಪೂರ್ಣವಾಗಿ ನಿರ್ಮೂಲನೆ ಆಗಿರ್ತಕ್ಕಂಥದ್ದು. ಈ ಹಕ್ಕುಗಳೆಲ್ಲರ ಇರ್ಲಿಲ್ಲದ್ರೆ ಇವುಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಥವಾ ರಾಷ್ಟ್ರಗಳ ಮಟ್ಟದಲ್ಲಿ ರಾಜ್ಯ ಮಟ್ಟಗಳಲ್ಲಿ ಇರ್ಲಿಲ್ಲದ್ರು ಅಂತ ಹೇಳಿದ್ರೆ ಈ ಒಂದು ಸಮಸ್ಯೆಗಳೇನಾಗ್ತಿದ್ದು ಪ್ರಪಂಚದ ಎಲ್ಲಾ ರಾಷ್ಟ್ರಗಳಲ್ಲಿಯೂ ಈ ಸಮಸ್ಯೆಗಳು ಎದ್ದು ಕಾಣ್ತಿದ್ವು. ಒಟ್ಟಾರೆಯಾಗಿ ಈ ಸಮಸ್ಯೆಗೆ ಒಂದು ಶಾಶ್ವತವಾಗಿರ್ತಕ್ಕಂಥ ಪರಿಹಾರವನ್ನು ನಾವೇನ್ ಮಾಡ್ತೀವಿ, ಮಾನವ ಹಕ್ಕುಗಳ ಮುಖಾಂತರವಾಗಿ ಕಂಡುಕೊಂಡಿದ್ವಿ. ಇದು ಮೊದಲೇದಾಗಿರ್ತಕ್ಕಂಥ ಒಂದು ಸಮಸ್ಯೆ ಬಗ್ಗೆ ಇರ್ತಕ್ಕಂಥ ವಿವರಣೆ. ಇನ್ನು ಎರಡನೇದಾಗಿರ್ತಕ್ಕಂಥ ಸಮಸ್ಯೆ ಬಗ್ಗೆ ನೋಡೋಣ. ಎರಡನೇ ಸಮಸ್ಯೆ ಏನಪ್ಪಾ ಅಂತಂದ್ರೆ ಶಸ್ತ್ರಾಸ್ತ್ರಗಳ ಪೈಪೋಟಿ ಅಂತ ಕರಿತೀವಿ. ಎರಡನೇ ಸಮಸ್ಯೆ ಏನು, ಇಲ್ಲಿ ಶಸ್ತ್ರಾಸ್ತ್ರಗಳ ಒಂದು ಪೈಪೋಟಿ ಅಂತ ಕರಿತಾ ಇದೀವಿ. ಇಲ್ಲಿ ನಮಗೆ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಮಾತಿದೆ. ಆ ಮಾತು ಏನಪ್ಪಾ ಅಂತ ಹೇಳಿದ್ರೆ, ಅಣ್ವಸ್ತ್ರ ಯುಗದಲ್ಲಿ ನಾವು ಯುದ್ಧಗಳನ್ನ ಕೊನೆಗಾಣಿಸ್ಬೇಕು, ಇಲ್ಲ ಅಂದ್ರೆ ಯುದ್ಧಗಳೇ ನಮ್ಮನ್ನ ಏನ್ ಮಾಡುತ್ತೆ, ಕೊನೆಗಾಣಿಸುತ್ತೆ. ಇದಕ್ಕೆ ಸಂಬಂಧಪಟ್ಟ ಒಂದು ಉದಾಹರಣೆಯನ್ನ ತೆಗೆದುಕೊಳ್ಳೋದಾದ್ರೆ, ಎರಡನೇ ಮಹಾಯುದ್ಧದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಣುವಸ್ತ್ರಗಳನ್ನ ಬಳಕೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ಅಣು ಬಾಂಬುಗಳನ್ನ ಬಳಕೆ ಮಾಡಿದೆ. ನಮಗೆಲ್ಲ ಗೊತ್ತಿರುವ ಹಾಗೆ 1939ನೇ ಇಸ್ವಿಯಲ್ಲಿ ಜಪಾನ್ ಏನ್ ಮಾಡುತ್ತೆ, ಅಮೆರಿಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪರ್ಲ್ ಹಾರ್ಬರ್ ಎಂಬ ಬಂದರದ ಮೇಲೆ ದಾಳಿ ಮಾಡುತ್ತೆ. ಈ ದಾಳಿ ಮಾಡಿದರ ಪರಿಣಾಮವಾಗಿ ಅಮೆರಿಕ ಏನ್ ಮಾಡ್ತು, ಎರಡನೇ ಮಹಾಯುದ್ಧದಲ್ಲಿ ಪಾಲ್ಗೊಳ್ತು. ಅಂತಿಮವಾಗಿ ಅಮೆರಿಕವು ಸಹ ಏನ್ ಮಾಡುತ್ತೆ, ಈ ಜಪಾನನ್ನ ಹೇಗಾದ್ರೂ ಮಾಡಿ ಸೋಲಿಸಬೇಕೆಂಬ ಒಂದು ಉದ್ದೇಶವನ್ನ ಇಟ್ಕೊಂಡು ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಣು ಬಾಂಬುಗಳ ಒಂದು ಪ್ರಯೋಗವನ್ನ ಮಾಡುತ್ತೆ. ಈ ಅಣು ಬಾಂಬುಗಳ ಪ್ರಯೋಗದಿಂದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಗುತ್ತೆ, ಎರಡನೇ ಮಹಾಯುದ್ಧವು ಕೊನೆಗೊಳ್ಳುತ್ತೆ. ನಮಗೆಲ್ಲ ಗೊತ್ತಿರುವಾಗೆ ಅಮೆರಿಕ ಜಪಾನಿನ ಎರಡು ನಗರಗಳಾಗಿರ್ತಕ್ಕಂಥ ಹಿರೋಶಿಮಾ ಮತ್ತು ನಾಗಸಾಕಿ, ಆಗಸ್ಟ್ 6ನೇ ತಾರೀಕಂದು ಹಿರೋಶಿಮಾ, ಆಗಸ್ಟ್ 9ನೇ ತಾರೀಕಂದು ನಾಗಸಾಕಿ ಎಂಬ ಎರಡು ಪ್ರದೇಶಗಳ ಮೇಲೆ ಮೊಟ್ಟ ಮೊದಲನೇ ಬಾರಿಗೆ ಅಣು ಬಾಂಬುಗಳ ಒಂದು ಪ್ರಯೋಗವನ್ನ ಮಾಡ್ತು. ಈ ಅಣು ಬಾಂಬುಗಳ ಪ್ರಯೋಗ ಮಾಡಿದ ಪರಿಣಾಮ ಏನಾಯ್ತಪ್ಪ ಅಂತ ಹೇಳಿದ್ರೆ, ಲಕ್ಷಾಂತರ ಜನ ಸಾವು ನೋವನ್ನ ಅನುಭವಿಸಿರ್ತಕ್ಕಂಥದ್ದು.
ಅದೇ ರೀತಿಯಾಗಿ ಲಕ್ಷಾಂತರ ಜನರು ಅಂಗವಿಕಲರಾಗಿರ್ತಕ್ಕಂಥದ್ದು, ಅಪಾರ ಪ್ರಮಾಣದಲ್ಲಿ ಕೈಗಾರಿಕೆಗಳು, ಕೃಷಿ, ಸಾರಿಗೆ ಮತ್ತು ಸಂಪರ್ಕ ವ್ಯವಸ್ಥೆಗಳು ಸಂಪೂರ್ಣವಾಗಿ ಕುಂಠಿತಗೊಂಡಿರ್ತಕ್ಕಂಥದ್ದು. ಅದರ ಪರಿಣಾಮ ಎಷ್ಟು ಇದೆಯಪ್ಪ ಅಂತಂದ್ರೆ, ಈಗ ಪ್ರಸ್ತುತವಾಗಿ ಈಗ ಹಿರೋಶಿಮಾ ಮತ್ತು ನಾಗಾಸಾಕಿ ಎಂಬ ಪ್ರದೇಶಗಳಲ್ಲಿ ಈಗಲೂ ಹುಡ್ತಕ್ಕಂಥ ಮಕ್ಕಳು ಏನಾಗಿರ್ತಕ್ಕಂಥದ್ದು ಅಂಗವಿಕಲರಾಗಿ ಹುಡ್ತಕ್ಕಂಥದ್ದು. ಅಷ್ಟೊಂದು ವಿಷದಿಂದ ಕೂಡಿರ್ತಕ್ಕಂಥ ಬಾಂಬುಗಳನ್ನ ನಾವು ಪ್ರಯೋಗ ಮಾಡಿದ ಪರಿಣಾಮವಾಗಿ ಏನಾಯ್ತು, ಇವೆಲ್ಲ ಸಮಸ್ಯೆಗಳನ್ನ ಪ್ರಸ್ತುತವಾಗಿ ಎದುರಿಸ್ತಾ ಇದ್ದೀವಿ. ಅದಕ್ಕೆ ಹೇಳ್ತಾರೆ ಅಣುವಸ್ತ್ರಗಳು ಏನ್ ಮಾಡ್ತವೆ, ಅಣುವಸ್ತ್ರ ಯುಗದಲ್ಲಿ ನಾವು ಯುದ್ಧಗಳನ್ನ ಕೊನೆಗಾಣಿಸ್ಬೇಕು, ಇಲ್ಲಾಂದ್ರೆ ಯುದ್ಧಗಳು ಏನ್ ಮಾಡ್ತವೆ, ನಮ್ಮನ್ನ ಕೊನೆಗಾಣಿಸ್ತವೆ. ಈ ಒಂದು ಮಾತು ಏನಾಗಿರ್ತಕ್ಕಂಥದ್ದು ಬಹಳಷ್ಟು ಪ್ರಯೋಜನ ಇರ್ತಕ್ಕಂಥ, ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ವಾಕ್ಯ ಅಂತ ಕರಿತೀವಿ. ಯಾಕಪ್ಪ ಅಂತಂದ್ರೆ ನಾವು ಮೊದಲನೇ ಮಹಾಯುದ್ಧ ಕಂಡಿದ್ದೀವಿ. ಮೊದಲನೇ ಮಹಾಯುದ್ಧಕ್ಕಿಂತ ಎರಡನೇ ಮಹಾಯುದ್ಧದಲ್ಲಿ ಬಹಳಷ್ಟು ಪರಿಣಾಮವನ್ನ ಬೀರಿರ್ತಕ್ಕಂಥ, ಇನ್ನು ಎರಡನೇ ಮಹಾಯುದ್ಧದಲ್ಲಿ ಆಗಿರ್ತಕ್ಕಂಥ ಸಾವು ನೋವುಗಳು, ಅಲ್ಲಾಗಿರ್ತಕ್ಕಂಥ ನಷ್ಟ, ಇವನ್ನೆಲ್ಲ ನೋಡ್ತಾ ಬಂದಾಗ ಮೂರನೇ ಮಹಾಯುದ್ಧ ಎಲ್ಲರೂ ನಡೀತು ಅಂತ ಹೇಳಿದ್ರೆ ಅದೇನಾಗುತ್ತಪ್ಪ ಅಂತಂದ್ರೆ ಇಲ್ಲಿ ಕಲ್ಲು ಮಣ್ಣುಗಳ ನಡುವೆ ನಡೀತಕ್ಕಂಥ ಒಂದು ಯುದ್ಧ ಅಂತ ಕರಿತೀವಿ. ಯಾಕೆಪ್ಪ ಅಂತಂದ್ರೆ ಮನುಷ್ಯ ಆಧುನಿಕವಾಗಿ ಬಹಳಷ್ಟು ತಂತ್ರಜ್ಞಾನವನ್ನ ಬಳಸ್ಕೊಂಡು ಏನ್ ಮಾಡ್ತಾ ಇದ್ದಾನೆ, ಇಲ್ಲಿ ತನ್ನದೇ ಆಗಿರ್ತಕ್ಕಂಥ ಶಸ್ತ್ರಾಸ್ತ್ರಗಳನ್ನ ಏನ್ ಮಾಡ್ತಾ ಇದ್ದಾನೆ, ಸಂಗ್ರಹಿಸಿದ್ದಾನೆ. ಇವನ್ನೆಲ್ಲರೂ ನಾವು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲಿಲ್ಲದ್ರೆ ಕೊನೆಗೆ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಮಾನವನ ಕುಲವೇ ಸರ್ವನಾಶ ಆಗ್ತಕ್ಕಂಥ ಸಂಭವಗಳು ಜಾಸ್ತಿ ಇರುತ್ತೆ. ಹಾಗಾಗಿ ನಾವೊಂದು ಶಸ್ತ್ರಾಸ್ತ್ರಗಳ ಪೈಪೋಟಿಯನ್ನ ಸಂಪೂರ್ಣವಾಗಿ ಏನ್ ಮಾಡ್ಬೇಕಾಗುತ್ತೆ, ನಿಲ್ಲಿಸ್ಬೇಕಾಗುತ್ತೆ. ಇದಕ್ಕೆಲ್ಲ ಒಂದು ಪರಿಹಾರ ಏನಪ್ಪಾ ಅಂತಂದ್ರೆ, ಇದಕ್ಕೆ ಒಂದೇ ಒಂದು ಪರಿಹಾರ ಅಂತಂದ್ರೆ ನಿಶಸ್ತ್ರೀಕರಣ. ಯಾವುದು? ನಿಶಸ್ತ್ರೀಕರಣ. ಸೊ ಹಾಗಾದ್ರೆ ನಿಶಸ್ತ್ರೀಕರಣ ಅಂದ್ರೆ ಏನು? ನಿಶಸ್ತ್ರೀಕರಣ ಅಂತ ಹೇಳಿದ್ರೆ ಈಗಾಗಲೇ ಸಂಗ್ರಹಿಸಿಟ್ಟಿರ್ತಕ್ಕಂಥ ಶಸ್ತ್ರಾಸ್ತ್ರಗಳಾಗಿರ್ಬೋದು ಅಥವಾ ಬಾಂಬುಗಳನ್ನ ಸಂಪೂರ್ಣವಾಗಿ ಏನ್ ಮಾಡ್ಬೇಕು, ಕೊನೆಗಾಣಿಸ್ಬೇಕು, ಅಥವಾ ಈ ಸಂಪೂರ್ಣವಾಗಿ ಇಲ್ಲವಾಗಿಸುವ ಪ್ರಕ್ರಿಯೆಗೆ ನಾವೇಂತ ಕರಿತೀವಿ, ನಿಶಸ್ತ್ರೀಕರಣ ಅಂತ ಕರಿತೀವಿ. ಇದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಈಗಾಗಲೇ ನಾವು ಉತ್ಪಾದನೆ ಮಾಡಿರ್ತಕ್ಕಂಥ ಶಸ್ತ್ರಾಸ್ತ್ರಗಳಾಗಿರ್ಬೋದು ಅಥವಾ ಇಲ್ಲಿ ಆಧುನಿಕ ಬಾಂಬುಗಳನ್ನ ಕಂಡಿಡ್ತಕ್ಕಂಥದ್ದು, ಅವುಗಳನ್ನ ಸಂಪೂರ್ಣವಾಗಿ ಏನ್ ಮಾಡ್ಬೇಕು, ನಾಶ ಮಾಡ್ಬೇಕು ಅಥವಾ ಸಂಪೂರ್ಣವಾಗಿ ನಿಲ್ಲಿಸಬೇಕು. ಈ ಒಂದು ಪ್ರಕ್ರಿಯೆಗೆ ನಾವೆಂತ ಕರಿತೀವಿ, ನಿಶಸ್ತ್ರೀಕರಣ ಅಂತ ಕರಿತೀವಿ. ಹಾಗಾದ್ರೆ ಶಸ್ತ್ರಾಸ್ತ್ರಗಳ ಒಂದು ಪೈಪೋಟಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಸಲಹೆ ಏನಪ್ಪಾ ಅಂತ ಹೇಳಿದ್ರೆ ಅದು ನಿಶಸ್ತ್ರೀಕರಣ ಅಂತ ಕರೀತಾ ಇದೀವಿ. ಈ ನಿಶಸ್ತ್ರೀಕರಣ ಎಲ್ಲರ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಮಾನವ ಕುಲ ಏನಾಗತ್ತಪ್ಪ ಅಂತಂದ್ರೆ ನಾಶವಾಗೋದ್ರ ಜೊತೆಗೆ ಅನೇಕ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಸಹ ಮತ್ತೆ ಏನಾಗುತ್ತೆ, ಉದ್ಭವ ಆಗುತ್ತೆ. ಈ ನಿಟ್ಟಿನಲ್ಲಿ ಅಮೆರಿಕದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಐಸೆನ್ ಓವರ್ ಅಂತ, ಯಾರು? ಐಸೆನ್ ಓವರ್. ಸೊ ಇವರು ತಮ್ಮದೇ ಆಗಿರ್ತಕ್ಕಂಥ ಒಂದು ವಾಕ್ಯವನ್ನ ಕೊಟ್ಟಿರ್ತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಶಸ್ತ್ರಾಸ್ತ್ರಗಳ ಪೈಪೋಟಿಯಿಂದ. ಸೊ ಹಾಗಾದ್ರೆ ಏನಾಗುತ್ತೆ ಅನ್ನೋದಾದ್ರೆ, ನಾವು ಶಸ್ತ್ರಾಸ್ತ್ರಗಳನ್ನ ಹೊಂದಿರೋದ್ರಿಂದ ಇಲ್ಲಿ ಕಾರ್ಮಿಕರ ಪರಿಶ್ರಮವನ್ನ ಹಾಳು ಮಾಡ್ದಂಗಾಗುತ್ತೆ. ಅದ್ರ ಜೊತೆಗೆ ಎರಡನೇದಾಗಿರ್ತಕ್ಕಂಥ ಆರ್ಥಿಕ ವ್ಯವಸ್ಥೆ ದುರ್ಬಲವಾಗ್ತಾ ಹೋಗುತ್ತೆ. ಇನ್ನು ಮೂರನೇದಾಗಿರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ವಿಜ್ಞಾನಿಗಳ ಒಂದು ಜ್ಞಾನವನ್ನ ನಾವು ಸಂಪೂರ್ಣವಾಗಿ ನಾಶ ಮಾಡ್ದಂಗಾಗುತ್ತೆ. ಇನ್ನ ಮಕ್ಕಳ ಆಸೆಗಳನ್ನ ನಾವು ಸಂಪೂರ್ಣವಾಗಿ ಕೊನೆಗಾಣಿಸ್ದಂಗಾಗುತ್ತೆ. ಇಲ್ಲಿ ವಿಜ್ಞಾನಿ ಕಾರ್ಮಿಕರ ಒಂದು ಬೆವರು ಆಗಿರ್ಬೋದು, ಅವರ ಒಂದು ಶ್ರಮ ಆಗಿರ್ಬೋದು, ವಿಜ್ಞಾನಿಗಳ ಒಂದು ಜ್ಞಾನ ಆಗಿರ್ಬೋದು, ಅಥವಾ ಆರ್ಥಿಕ ವ್ಯವಸ್ಥೆಯ ಮೂಲ ಅಂತ ಹೇಳಿದ್ರೆ ಹಣ ಅಂತ ಕರಿತೀವಿ, ಹಣವನ್ನ ನಾವು ಪೋಲ್ ಮಾಡ್ದಂಗಾಗುತ್ತೆ. ಸೊ ಹಾಗಾಗಿ ಈ ಅಣ್ವಸ್ತ್ರಗಳ ಪ್ರಯೋಗದಿಂದ ಏನಾಗುತ್ತಪ್ಪ ಅಂತಂದ್ರೆ ಕೇವಲ ಒಂದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಉಂಟಾಗಲ್ಲ, ಇದಕ್ಕೆ ಅನೇಕ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಉಂಟಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ಐಸೆನ್ ಓವರ್ ಹೇಳಿರ್ತಕ್ಕಂಥ ಒಂದು ವಾಕ್ಯದಲ್ಲಿ ಏನ್ ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ಈ ಅಣ್ವಸ್ತ್ರಗಳು ಏನ್ ಮಾಡ್ತಾ ಇದಾವೆ, ಇಲ್ಲಿ ಕಾರ್ಮಿಕರ ಬೆವರನ್ನ, ಆರ್ಥಿಕ ವ್ಯವಸ್ಥೆಯ ಹಣವನ್ನ, ಮಕ್ಕಳ ಆಸೆಯನ್ನ, ವಿಜ್ಞಾನಿಗಳ ಒಂದು ಜ್ಞಾನವನ್ನ ಏನ್ ಮಾಡುತ್ತೆ, ನಾಶ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ತಾ ಇದ್ರೆ. ಸೊ ಈ ರೀತಿಯಾಗಿ ಅಣ್ವಸ್ತ್ರಗಳನ್ನ ಸಂಪೂರ್ಣವಾಗಿ ನಿಷೇಧಿಸಬೇಕು ಅಥವಾ ಸಂಪೂರ್ಣವಾಗಿ ಇಲ್ಲವಾಗಿಸುವುದಕ್ಕೆ ನಾವೆಂತ ಕರಿತೀವಿ, ನಿಶಸ್ತ್ರೀಕರಣ ಅಂತ ಕರಿತೀವಿ. ಈ ಶಸ್ತ್ರಾಸ್ತ್ರಗಳ ಒಂದು ಪೈಪೋಟಿ ಅವನ್ನ ನಿಯಂತ್ರಣ ಮಾಡದೇ ಇದ್ರೆ ಏನಾಗತ್ತಪ್ಪ ಅಂತ ಹೇಳಿದ್ರೆ ಪ್ರಪಂಚದಲ್ಲಿ ಅನೇಕ ಸಮಸ್ಯೆಗಳು ಉದ್ಭವ ಆಗೋದ್ರ ಜೊತೆಗೆ ಏನಾಗುತ್ತೆ,
ಮಾನವ ಕುಲ ನಾಶವಾಗುತ್ತೆ ಅಂತ ನಾನು ಹೇಳ್ತಾ ಬಂದ್ವಿ. ಇನ್ನ ಈ ಶಸ್ತ್ರಾಸ್ತ್ರಗಳ ಒಂದು ಪೈಪೋಟಿ ಅಥವಾ ನಿಶಸ್ತ್ರೀಕರಣದಲ್ಲಿ ನಮ್ಮ ಭಾರತದ ಪಾತ್ರ ಯಾವ ರೀತಿ ಇದೆ? ಇಲ್ಲಿ ನಿಶಸ್ತ್ರೀಕರಣ ಅಂದ್ರೆ ನಮಗೆ ಗೊತ್ತಾಗಿರ್ತಕ್ಕಂಥದ್ದು ನಮ್ಮ ಸುರಕ್ಷತಾ ದೃಷ್ಟಿಯಿಂದಾಗಿ ಅಥವಾ ಮಾನವನ ಸುರಕ್ಷತಾ ದೃಷ್ಟಿಯಿಂದಾಗಿ ನಾವೇನ್ ಮಾಡ್ಬೇಕಾಗುತ್ತೆ? ನಿಶಸ್ತ್ರೀಕರಣವನ್ನ ಮಾಡ್ಕೊಳ್ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ 2ನೇ ಮಹಾಯುದ್ಧದ ತರುವಾಯ ಇಲ್ಲಿ 2 ಬಣಗಳು ಹುಟ್ಕೊಂಡು, ಯಾವ ಬಣಗಳು? ಒಂದು ಅಮೇರಿಕ ನೇತೃತ್ವದ ಪ್ರಜಾಪ್ರಭುತ್ವದ ಬಣ ಹುಟ್ಕೊಳ್ಳುತ್ತೆ, ಇದಕ್ಕೆ ವಿರುದ್ಧವಾಗಿ ರಷ್ಯಾದ ಒಂದು ಬಣ ಹುಟ್ಕೊಳ್ಳುತ್ತೆ. ಈ ರಷ್ಯಾ ಏನ್ ಮಾಡುತ್ತೆ? ಕಮ್ಯುನಿಸ್ಟ್ ಬಣ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ 2 ರಾಷ್ಟ್ರಗಳ ನಡುವೆ ಪೈಪೋಟಿ ಪ್ರಾರಂಭ ಆಯ್ತು. ಈ ಪೈಪೋಟಿ ಪ್ರಾರಂಭವಾಗಿದ್ದನ್ನ ನೋಡಿರ್ತಕ್ಕಂಥ ಪ್ರಪಂಚ ಏನಾಗುತ್ತೆ? ಮುಂದೆ 3ನೇ ಮಹಾಯುದ್ಧ ನಡೆಯುತ್ತೆ ಎಂಬ ಸಂಭವಗಳು ಅಥವಾ ಕುರುಹುಗಳು ಏನಾಗಚ್ಚಿದೋ ಕಾಣುವುದಕ್ಕೆ ಸಾಧ್ಯವಾದವು. ಹಾಗಾಗಿ ಈ 2 ರಾಷ್ಟ್ರಗಳು ಯಾವ್ಯಾವುದು? ಅಮೇರಿಕ ಮತ್ತು ರಷ್ಯಾ. ಈ 2 ರಾಷ್ಟ್ರಗಳು ಏನ್ ಮಾಡಿದ್ವು? ದ್ವಿಪಕ್ಷೀಯ ಒಪ್ಪಂದಗಳನ್ನ ಮಾಡಿಕೊಂಡು, ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ನಿಶಸ್ತ್ರೀಕರಣವನ್ನ ಪಾಲನೆ ಮಾಡಬೇಕೆಂಬ ಉದ್ದೇಶವನ್ನ ಇಟ್ಕೊಂಡು ಈ 2 ರಾಷ್ಟ್ರಗಳು ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ 3 ಒಪ್ಪಂದಗಳನ್ನ ಸಹಿ ಮಾಡಿಕೊಂಡು, ಇವುಗಳನ್ನ ಅಮೇರಿಕ ಮತ್ತು ರಷ್ಯಾದ ನಡುವೆ ನಡೀತಕ್ಕಂಥ 3 ದ್ವಿಪಕ್ಷೀಯ ಒಪ್ಪಂದಗಳು ಯಾವ್ಯಾವು ಅಂತ ಕೇಳ್ತಾರೆ. ಈ ಒಪ್ಪಂದಗಳನ್ನ ನಾವು ನೆನ್ಪಿಟ್ಕೋಬೇಕಾಗುತ್ತೆ. ಇಲ್ಲಿ ಮೊದಲೇದಾಗಿರ್ತಕ್ಕಂಥ ಒಂದು ಒಪ್ಪಂದ ಇಲ್ಲಿ ಸಾಲ್ಟ್ ಒಪ್ಪಂದ ಅಂತ ಕರಿತೀವಿ. ಯಾವ ಒಪ್ಪಂದ? ಸಾಲ್ಟ್ ಒಪ್ಪಂದ ಅಂತ ಕರಿತೀವಿ. ಸಾಲ್ಟ್ ಒಪ್ಪಂದ. ಎರಡನೇದು CTBT ಒಪ್ಪಂದ, ಇನ್ನೊಂದು PTBT ಒಪ್ಪಂದ ಅಂತ ಕರಿತೀವಿ. ಯಾವ ಒಪ್ಪಂದ? PTBT. ನೋಡಿ, ಇಲ್ಲಿ ಸಾಲ್ಟ್ ಅಂತ ಹೇಳಿದ್ರೆ ಇಲ್ಲಿ ಸ್ಟ್ರಾಟಜಿಕ್ ಆರ್ಮ್ಸ್ ಲಿಮಿಟೇಷನ್ ಟ್ರೀಟಿ ಅಂತ ಕರಿತೀವಿ ಒಂದು. ಎರಡನೇದು ಕಾಂಪ್ರೆಸಿವ್ ಟೆಸ್ಟ್ ಬ್ಯಾನ್ ಟ್ರೀಟಿ ಅಂತ ಕರಿತೀವಿ. ಇದು ಎರಡನೇದು. ಅದೇ ರೀತಿಯಾಗಿ ಪಾರ್ಷಿಯಲ್ ಟೆಸ್ಟ್ ಬ್ಯಾನ್ ಟ್ರೀಟಿ ಅಂತ ನೋಡಿ. ಇವನ್ನ ಈಸಿಯಾಗಿ ನೆನ್ಪಿಡ್ಕೋಬಹುದು. ಅಮೆರಿಕ ಮತ್ತು ರಷ್ಯಾ ನಡುವೆ ನಡೀತಕ್ಕಂಥ 3 ದ್ವಿಪಕ್ಷೀಯ ನಿಶಸ್ತ್ರೀಕರಣದಲ್ಲಿ ಈ ರಾಷ್ಟ್ರಗಳು ಮಾಡ್ಕೊಂಡಿರ್ತಕ್ಕಂಥ ಒಪ್ಪಂದಗಳು ಯಾವುದಪ್ಪ ಅಂತಂದ್ರೆ ಇಲ್ಲಿ ಸ್ಟ್ರಾಟಜಿಕ್ ಆರ್ಮ್ಸ್ ಲಿಮಿಟೇಷನ್ ಟ್ರೀಟಿ ಅಂತ ಒಂದು ಮಾಡ್ಕೊಂಡಿದ್ದಾರೆ. ಇನ್ನು ಕಾಂಪ್ರೆಸಿವ್ ಟೆಸ್ಟ್ ಬ್ಯಾನ್ ಟ್ರೀಟಿ ಅಂತ ಕರಿತೀವಿ. ಇನ್ನೊಂದು PTBT ಅಂತ ಹೇಳ್ತೀವಿ, ಪಾರ್ಷಿಯಲ್ ಟೆಸ್ಟ್ ಬ್ಯಾನ್ ಟ್ರೀಟಿ ಅಂತ ಕರೀತಾ ಇದೀವಿ. ಇಲ್ಲಿ ಸಾಲ್ಟ್ ಅಂತ ಹೇಳಿದ್ರೆ ನಿರ್ಣಯಾತ್ಮಕ ಶಸ್ತ್ರಗಳ ನಿಯಂತ್ರಣ ಕಾಯ್ದೆ ಅಂತ ಕರೀತಾ ಇದೀವಿ ಒಂದು, ಇದು ಸಾಲ್ಟ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಪಾಕ್ಷಿಕ ಪ್ರಯೋಗ ನಿಷೇಧ ಕಾಯ್ದೆ ಅಂತ ಕರಿತೀವಿ, ಇದನ್ನ CTBT ಅಂತ ಕರೀತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಇನ್ನೊಂದು PTBT ಅಂತ ಕರೀತಾ ಇದೀವಿ. ಈ ರೀತಿಯಾಗಿ 3 ಒಪ್ಪಂದಗಳನ್ನ ಇಲ್ಲಿ ಮಾಡ್ಕೊಂಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಭಾರತವು ಸಹ ಏನಾಗುತ್ತೆ, ಒಂದು ಶಸ್ತ್ರಾಸ್ತ್ರಗಳನ್ನ ನಿಯಂತ್ರಣ ಮಾಡುವಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಪಾತ್ರವನ್ನ ವಹಿಸ್ತಾ ಇದೆ. ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲಾ ರಾಷ್ಟ್ರಗಳು ಅಣ್ವಸ್ತ್ರಗಳನ್ನ ಸಂಪೂರ್ಣವಾಗಿ ನಿಷೇಧಿಸಬೇಕು ಅಥವಾ ಕಡಿಮೆ ಮಾಡಬೇಕೆಂಬ ಉದ್ದೇಶವನ್ನ ಇಟ್ಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಕ್ಕಂಥ ಸಮ್ಮೇಳನಗಳಲ್ಲಿ ಭಾರತ ತನ್ನದೇ ಆಗಿರ್ತಕ್ಕಂಥ ಪ್ರತಿಪಾದನೆಯನ್ನ ಮಾಡ್ತಾ ಇದೆ. ಭಾರತವು ಸಹ ಇಲ್ಲಿ ಅಣ್ವಸ್ತ್ರಗಳ ಒಪ್ಪಂದಕ್ಕೆ ಸಂಬಂಧಪಟ್ಟಾಗೆ ಸಹಿಯನ್ನು ಹಾಕೋದಕ್ಕೆ ಕೆಲವೊಂದು ಸಂದರ್ಭದಲ್ಲಿ ನಿರಾಕರಣೆ ಮಾಡಿರ್ತಕ್ಕಂಥದ್ದು. ಏಕಪ್ಪ ಅಂತಂದ್ರೆ ತನ್ನದೇ ಆಗಿರ್ತಕ್ಕಂಥ ದೇಶದ ರಕ್ಷಣೆಗೋಸ್ಕರ ನಾವು ಏನ್ ಮಾಡ್ಬೇಕಾಗುತ್ತೆ, ಅಣ್ವಸ್ತ್ರಗಳ ಒಂದು ಪ್ರಯೋಗವನ್ನ ಮಾಡಬೇಕಾಗುತ್ತೆ. ಈ ಒಂದು ಉದ್ದೇಶವನ್ನು ಇಟ್ಕೊಂಡು ಭಾರತ ಏನ್ ಮಾಡ್ತಾ ಬಂತು, ಅಣ್ವಸ್ತ್ರಗಳಿಗೆ ಸಂಬಂಧಪಟ್ಟಂಗೆ ತನ್ನದೇ ಆಗಿರ್ತಕ್ಕಂಥ ಪ್ರತಿಪಾದನೆನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಲ್ಲಿ ಪ್ರತಿಪಾದನೆ ಮಾಡ್ತಾ ಇದೆ. ಇಂಥ ಸಂದರ್ಭಗಳು ಅಂದ್ರೆ ನಿಶಸ್ತ್ರೀಕರಣ ಒಪ್ಪಂದಕ್ಕೆ ಅಮೇರಿಕ ಮತ್ತು ರಷ್ಯಾ ಎಂಬ 2 ರಾಷ್ಟ್ರಗಳು ಈ ರೀತಿಯಾಗಿ ದ್ವಿಪಕ್ಷೀಯ ಒಪ್ಪಂದಗಳನ್ನ ಎಲ್ಲಾರು ಮಾಡ್ಕೊಳ್ಳಿಲ್ಲದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ವೇಳೆಗೆ ಪ್ರಪಂಚ 3ನೇ ಮಹಾಯುದ್ಧವನ್ನ ಕಂಡಿರ್ತಿತ್ತು.
ಆ ಸಂದರ್ಭದಲ್ಲಿ ನಾವ್ಯಾರು ಸಹ ಏನಾಗ್ತಿತ್ತೋ ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಇರುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಮಾನವನ ಕುಲವೇ ಏನಾಗ್ತಿತ್ತು, ಸರ್ವನಾಶವಾಗ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಿತ್ತು. ಹಾಗಾಗಿ ಇವುಗಳ ಒಂದು ಉಪಯೋಗ ಏನಾಯ್ತು, ಸಂಪೂರ್ಣವಾಗಿ ಶಸ್ತ್ರಾಸ್ತ್ರಗಳನ್ನ ಪೈಪೋಟಿಯನ್ನು ನಿಲ್ಲಿಸುವಲ್ಲಿ ಪಾತ್ರವನ್ನ ವಹಿಸ್ತು. ಸೊ ಇಲ್ಲಿ ನಿಶಸ್ತ್ರೀಕರಣ ಅಂದ್ರೆ ಏನಂತ ಒಂದು ಡೆಫಿನೇಷನ್ ನೆನ್ಪಿಟ್ಕೋಬೇಕು. ಇನ್ನ ರಷ್ಯಾ ಮತ್ತು ಅಮೆರಿಕದ ನಡೀತಕ್ಕಂಥ ದ್ವಿಪಕ್ಷೀಯ ಒಪ್ಪಂದಗಳು ಯಾವ್ಯಾವ ಅಂತ ಇಲ್ಲಿ ನೆನ್ಪಿಟ್ಕೋಬೇಕಾಗುತ್ತೆ. ಇನ್ನ ನೆಕ್ಸ್ಟ್ ಮೂರನೇದಾಗಿರ್ತಕ್ಕಂಥದ್ದು ಆರ್ಥಿಕ ಅಸಮಾನತೆ ಅಂತ ಕರಿತೀವಿ. ಇಲ್ಲಿ ಆರ್ಥಿಕ ಅಸಮಾನತೆಗೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಾವು ಡೈರೆಕ್ಟ್ ಆಗಿ ಒಂದೇ ಉತ್ತರವನ್ನು ಹೇಳ್ಬೋದು. ನಾವು ವಿದೇಶಿಯರ ಆಳ್ವಿಕೆಗೆ ಒಳಪಟ್ಟಿರ್ತಕ್ಕಂಥದ್ದು. ಇಲ್ಲಿ ಪ್ರಪಂಚದಲ್ಲಿರ್ತಕ್ಕಂಥ ರಾಷ್ಟ್ರಗಳು ಅನೇಕ ಯುರೋಪಿಯನ್ ರಾಷ್ಟ್ರಗಳ ಆಳ್ವಿಕೆಗೆ ಒಳಪಟ್ಟಿದ್ದು. ಯುರೋಪಿನ ರಾಷ್ಟ್ರಗಳು ಏನ್ ಮಾಡ್ತೀವಿ, ಪ್ರಪಂಚದ ಪ್ರತಿಯೊಂದು ಭಾಗದಲ್ಲಿರ್ತಕ್ಕಂಥ ರಾಷ್ಟ್ರಗಳ ಮೇಲೆ ತಮ್ಮದೇ ಆಗಿರ್ತಕ್ಕಂಥ ಆಳ್ವಿಕೆಯನ್ನ ನಡೆಸಿದರು. ಈ ಯುರೋಪಿನ ರಾಷ್ಟ್ರಗಳು ಪ್ರಮುಖವಾಗಿ ಆಫ್ರಿಕಾದಂಥ ರಾಷ್ಟ್ರಗಳಾಗಿರ್ಬೋದು, ಅದೇ ರೀತಿಯಾಗಿ ಏಷ್ಯಾದ ರಾಷ್ಟ್ರಗಳು, ಇನ್ನ ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿರ್ತಕ್ಕಂಥ ಅನೇಕ ರಾಷ್ಟ್ರಗಳ ಮೇಲೆ ಆಳ್ವಿಕೆಯನ್ನ ಮಾಡಿದ್ವು. ಈ ಆರ್ಥಿಕ ಅಸಮಾನತೆಗೆ ಒಂದು ಪ್ರಮುಖವಾಗಿರ್ತಕ್ಕಂಥ ಕಾರಣ ಏನಪ್ಪಾ ಅಂದ್ರೆ ಈ ವಸಾಹತುಶಾಹಿತ್ವ ಮತ್ತು ಸಾಮ್ರಾಜ್ಯಶಾಹಿತ್ವವೇ ಆರ್ಥಿಕ ಅಸಮಾನತೆಗೆ ಕಾರಣ ಅಂತ ಹೇಳ್ಬೋದು. ಸೊ ಈ ಆರ್ಥಿಕ ಅಸಮಾನತೆಯಿಂದ ಈ ರಾಷ್ಟ್ರಗಳು ಬಡ ರಾಷ್ಟ್ರಗಳಾಗಿರ್ತಕ್ಕಂಥದ್ದು. ಯಾವುದೋ ಆಫ್ರಿಕಾದ ರಾಷ್ಟ್ರಗಳು, ಏಷ್ಯಾದ ರಾಷ್ಟ್ರಗಳು, ಅಮೆರಿಕದಲ್ಲಿರ್ತಕ್ಕಂಥ ಕೆಲವಷ್ಟು ಸಂಯುಕ್ತ ಸಂಸ್ಥಾನದಲ್ಲಿ ಕಂಡು ಬರ್ತಕ್ಕಂಥ ರಾಷ್ಟ್ರಗಳು ಆರ್ಥಿಕವಾಗಿ ಹಿಂದುಳಿದಿವೆ. ಈ ಹಿಂದುಳಿದಿವೆ ಅಂತ ಹೇಳಿದ್ರೆ ಈ ರಾಷ್ಟ್ರಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಭಿವೃದ್ಧಿಗಳು ಆಗಿಲ್ಲ. ಇಲ್ಲಿ ಉದ್ಯೋಗ ಕ್ಷೇತ್ರಗಳಾಗಿರ್ಬೋದು, ಬಡತನ ಆಗಿರ್ಬೋದು, ಅದೇ ರೀತಿ ಸಾರಿಗೆ ಸಂಪರ್ಕ ವ್ಯವಸ್ಥೆ, ಕೃಷಿ, ಕೈಗಾರಿಕೆಗಳು, ಮತ್ತೆ ಶಿಕ್ಷಣ, ಈ ಕ್ಷೇತ್ರಗಳಲ್ಲಿ ಯಾವುದೇ ರೀತಿಯಾಗಿ ಅಭಿವೃದ್ಧಿಯನ್ನ ಹೊಂದದೆ ಹಿಂದುಳಿಯುವುದಕ್ಕೆ ಇವುಗಳನ್ನ ನಾವು ಅನಾಭಿವೃದ್ಧಿ ರಾಷ್ಟ್ರಗಳು ಅಂತ ಕರೆದಿದ್ವಿ. ಹಾಗಾಗಿ ಈ ಅನಾಭಿವೃದ್ಧಿ ರಾಷ್ಟ್ರಗಳಿಗೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಏನಪ್ಪಾ ಅಂದ್ರೆ ನಾನು ಆಗ್ಲೇ ಹೇಳಿದಂಗೆ ವಸಾಹತುಶಾಹಿತ್ವ ಮತ್ತು ಇನ್ನೊಂದು ಯಾವುದು ಸಾಮ್ರಾಜ್ಯಶಾಹಿತ್ವವೇ ಪ್ರಮುಖ ಕಾರಣವಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ಆರ್ಥಿಕವಾಗಿ ಹಿಂದುಳಿದ ರಾಷ್ಟ್ರಗಳನ್ನ ಅಭಿವೃದ್ಧಿ ಪಡಿಸಬೇಕೆಂಬ ಉದ್ದೇಶವನ್ನ ಇಟ್ಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಮೆರಿಕ ಮತ್ತು ರಷ್ಯಾದ ಬಣಗಳು ಉಂಟಾದವು. ಆ ಪ್ರಾರಂಭವಾದ ಸಂದರ್ಭದಲ್ಲಿ ಈ ಆರ್ಥಿಕವಾಗಿ ಪ್ರಬಲವಾಗಿರ್ತಕ್ಕಂಥ ರಾಷ್ಟ್ರಗಳು ಈ ಆರ್ಥಿಕವಾಗಿ ಹಿಂದುಳಿದ ರಾಷ್ಟ್ರಗಳನ್ನ ತಮ್ಮ ಅಧೀನದಲ್ಲಿ ಇಟ್ಕೋಬೇಕೆಂಬ ಉದ್ದೇಶವನ್ನು ಇಟ್ಕೊಂಡು ತಮ್ಮದೇ ಆಗಿರ್ತಕ್ಕಂಥ ನೀತಿ ನಿಯಮಗಳನ್ನ ಜಾರಿಗೆ ತಂದು ತಮ್ಮ ಅಧೀನದಲ್ಲಿ ಇಟ್ಕೊಳ್ಳೋಕೆ ಪ್ರಾರಂಭಿಸಿದ್ರು. ನೋಡಿ, ಆ ರಾಷ್ಟ್ರಗಳು ಬಡತನ ಹೊಂದಿದೇವ ಅಂತ ಹೇಳಿದ್ರೆ ಅಭಿವೃದ್ಧಿ ಹೊಂದಿರ್ತಕ್ಕಂಥ ರಾಷ್ಟ್ರಗಳು ಏನ್ ಮಾಡಿದ್ವು, ತಮ್ಮದೇ ಅಧೀನದಲ್ಲಿ ಇಟ್ಕೊಳ್ಳೋಕೆ ಪ್ರಾರಂಭ ಮಾಡಿದ್ವು. ನೋಡಿ, ಇಲ್ಲಿ ವಸಾಹತುಶಾಹಿತ್ವ ಮತ್ತು ಸಾಮ್ರಾಜ್ಯಶಾಹಿತ್ವ ಅಂದ್ರೆ ಆರ್ಥಿಕವಾಗಿ ಅಸಮಾನತೆಯಿಂದ ಹಿಂದುಳಿದಿವಿ. ಅದ್ರ ಜೊತೆಗೆ ಮುಂದುವರೆದ ರಾಷ್ಟ್ರಗಳು ಹಿಂದುಳಿದ ರಾಷ್ಟ್ರಗಳ ಅಧೀನದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಏನಾಗ್ತಿತ್ತು, ಮತ್ತೆ ಶೋಷಣೆಗೆ ಒಳಪಡ್ತಕ್ಕಂಥ ಸಂಭವಗಳು ಜಾಸ್ತಿ ಇದ್ವು. ಇಂಥ ಸಂದರ್ಭದಲ್ಲಿ ಭಾರತ ವಿಶ್ವ ಮಟ್ಟದಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ವಿದೇಶಾಂಗ ನೀತಿಯನ್ನ ಜಾರಿಗೆ ತಂತು. ಆ ನೀತಿಯನ್ನ ನಾವೆಂತ ಕರಿತೀವಿ, ಅಲಿಪ್ತ ನೀತಿ. ಅಲಿಪ್ತ ಅಂತಂದ್ರೆ ಯಾವುದೇ ಒಂದು ಬಣಕ್ಕೆ ಅಥವಾ ಗುಂಪಿಗೆ ಸೇರದೆ ಪ್ರತ್ಯೇಕವಾಗಿ ಉಳಿಯುವುದಕ್ಕೆ ನಾವೆಂತ ಕರಿತೀವಿ, ಅಲಿಪ್ತ ನೀತಿ ಅಂತ ಕರಿತೀವಿ. ಈ ಅಲಿಪ್ತ ನೀತಿಯ ಬಗ್ಗೆ ನಾವು ಇದೇ SLC ಅಧ್ಯಾಯದಲ್ಲಿ ಸಂಬಂಧಪಟ್ಟಂಗೆ ಭಾರತದ ವಿದೇಶಾಂಗ ನೀತಿ ಅಂತ ನೋಡಿದ್ವಿ. ಈ ವಿದೇಶಾಂಗ ನೀತಿಯಲ್ಲಿ ಈ ಪಂಚಶೀಲ ತತ್ವಗಳು ಆಗಿರ್ತಕ್ಕಂಥದ್ದಾಗಿರ್ಬೋದು, ಅಲಿಪ್ತ ನೀತಿ ಅಂತ ಒಂದು ವಿಚಾರವನ್ನ ನಾವು ಬಹಳಷ್ಟು ವಿಚಾರಗಳನ್ನ ಅದರಲ್ಲಿ ತಿಳ್ಕೊಂಡಿವಿ. ಈ ಅಲಿಪ್ತ ನೀತಿಯಿಂದ ಭಾರತ ಏನ್ ಮಾಡುತ್ತೆ, ಈ ಅಮೆರಿಕದ ಒಂದು ಗುಂಪಿಗೆ ಸೇರದೆ ಮತ್ತು ರಷ್ಯಾದ ಒಂದು ಗುಂಪಿಗೆ ಸೇರದೆ ಪ್ರತ್ಯೇಕವಾಗಿ ಉಳಿತು. ಪ್ರತ್ಯೇಕವಾಗಿ ಉಳಿದ್ರಿಂದ ಈ ರಾಷ್ಟ್ರವು ಏನಾಯ್ತು, ತನ್ನದೇ ಆಗಿರ್ತಕ್ಕಂಥ ಸ್ವಹಿತಾಸಕ್ತಿಯನ್ನ ಇಟ್ಕೊಂಡು ಏನ್ ಮಾಡ್ತು, ಈ ಒಂದು ಗುಂಪನ್ನ ರಚನೆ ಮಾಡ್ತು. ಈ ಸಂದರ್ಭದಲ್ಲಿ ಯಾವುದೇ ರಾಷ್ಟ್ರಗಳು ಏನ್ ಮಾಡ್ಬೋದು, ಈ ಗುಂಪಿಗೆ ಸೇರಬಹುದಿತ್ತು ಅಥವಾ ಸೇರದೆ ಇರಬಹುದಿತ್ತು. ಆದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಠಿಣವಾದ ನೀತಿ ನಿಯಮಗಳು ಇದರಲ್ಲಿ ಇರಲಿಲ್ಲ. ಹಾಗಾಗಿ ಪ್ರಪಂಚದಲ್ಲಿರ್ತಕ್ಕಂಥ ಅನೇಕ ರಾಷ್ಟ್ರಗಳು ಏನ್ ಮಾಡ್ತಾ ಬಂದು
ಆರ್ಥಿಕವಾಗಿ ಹಿಂದುಳಿದಂಥ ರಾಷ್ಟ್ರಗಳು ಬೇರೆ ದೇಶದ ಅಧೀನದಲ್ಲಿ ಇರೋದಕ್ಕೆ ಇಷ್ಟಪಡದೆ ಈ ಅಲಿಪ್ತ ನೀತಿಯನ್ನ ಅನುಸರಿಸಿದ್ರು. ಹಾಗಾಗಿ ಈ ಬಂಡವಾಳವನ್ನು ಹೊಂದಿರತಕ್ಕಂಥ ಏನು ಮುಂದುವರೆದ ರಾಷ್ಟ್ರಗಳು ಈ ಬಡ ರಾಷ್ಟ್ರಗಳನ್ನ ಮೇಲ್ವಿಚಾರಣೆ ಮುಖಾಂತರವಾಗಿ ಅಭಿವೃದ್ಧಿ ಪಡಿಸೋಕ್ಕೆ ಇಲ್ಲಿ ಬಂದು ಈ ಒಂದು ಪ್ರಯತ್ನವನ್ನ ನಾವು ಎಂತ ಕರಿತೀವಿ, ಇದನ್ನ ತೃತೀಯ ಜಗತ್ತು ಅಂತ ನಾವು ಕರಿತೀವಿ. ಈ ತೃತೀಯ ಜಗತ್ತು ಎಂಬ ವಿಚಾರವೇ ಏನಾಗಿರ್ತಕ್ಕಂಥದ್ದು ಬಡ ರಾಷ್ಟ್ರಗಳು. ಈ ಬಡ ರಾಷ್ಟ್ರಗಳು ಅಂದ್ರೆ ಇಷ್ಟೇ, ಆರ್ಥಿಕವಾಗಿ ಹಿಂದುಳಿದ ರಾಷ್ಟ್ರಗಳನ್ನ ನಾವೆಂತ ಕರಿತೀವಿ ಬಡ ರಾಷ್ಟ್ರಗಳು ಅಥವಾ ತೃತೀಯ ಜಗತ್ತು ಅಂತ ಕರಿತಾ ಇದ್ವಿ. ಈ ದೇಶಗಳಲ್ಲಿ ಉನ್ನತ ವ್ಯಾಸಂಗಕ್ಕೆ ಸಂಬಂಧಪಟ್ಟಂಗೆ ಈ ಬಂಡವಾಳಶಾಹಿತ್ವ ರಾಷ್ಟ್ರಗಳು ಏನ್ ಮಾಡ್ತಾ ಇದ್ರೆ ಬೇಕಾಗಿರ್ತಕ್ಕಂಥ ಹಣಕಾಸಿನ ನೆರವನ್ನ ಕೊಡ್ತಾ ಇದ್ರೆ, ಇಲ್ಲಿ ವ್ಯಾಪಾರಕ್ಕೆ ಸಂಬಂಧಪಟ್ಟಂಗೆ ಆಗಿರ್ಬೋದು ಅಥವಾ ಅಂತಾರಾಷ್ಟ್ರೀಯ ರಫ್ತು ಮತ್ತು ಆಮದಿಗೆ ಎಂಕರೇಜ್ ಅನ್ನ ಮಾಡ್ತಕ್ಕಂಥ ವಿಚಾರಕ್ಕೆ, ಇನ್ನು ಅಲ್ಲಿರ್ತಕ್ಕಂಥ ಶೈಕ್ಷಣಿಕ ಅಭಿವೃದ್ಧಿ, ಆಮೇಲೆ ಸಮಾನತೆಗೆ ಸಂಬಂಧಪಟ್ಟಂತ ವಿಚಾರಗಳು, ಮತ್ತೆ ಕೈಗಾರಿಕೆಗಳ ಅಭಿವೃದ್ಧಿ, ಕೃಷಿ ಅಭಿವೃದ್ಧಿ, ಸಾರಿಗೆ ಸಂಪರ್ಕಗಳ ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಬಂಡವಾಳವನ್ನು ನೀಡುವುದರ ಮುಖಾಂತರವಾಗಿ ಹಿಂದುಳಿದ ರಾಷ್ಟ್ರಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಅನೇಕ ರಾಷ್ಟ್ರಗಳು ತಮ್ಮದೇ ಆಗಿರ್ತಕ್ಕಂಥ ಪಾತ್ರವನ್ನು ಇಲ್ಲಿ ವಹಿಸ್ತಾ ಇದ್ದಾರೆ. ಆದರೂ ಸಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಕ್ಕಂಥ ಕೆಲವೊಂದು ನೀತಿ ನಿಯಮಗಳಿಂದಾಗಿ ಬಡ ರಾಷ್ಟ್ರಗಳಾಗ್ತಾ ಇದಾವೆ, ಶ್ರೀಮಂತ ರಾಷ್ಟ್ರಗಳಾಗ್ತವೆ. ಇದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ನಮಗೆಲ್ಲ ಗೊತ್ತಿರುವಾಗೆ ಮೊದಲೇದಾಗಿರ್ತಕ್ಕಂಥದ್ದು ಜಾಗತೀಕರಣ ಅಂತ ಕರಿತೀವಿ ನಾವು. LPG ಅಂತ ಹೇಳಿದ್ರೆ ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಅಂಡ್ ಗ್ಲೋಬಲೈಸೇಷನ್ ಅಂತ ಕರಿತೀವಿ. ಇಲ್ಲಿ ಗ್ಲೋಬಲೈಸೇಷನ್ ಅಂತ ಹೇಳಿದ್ರೆ ಜಾಗತೀಕರಣ, ವಿಶ್ವದಲ್ಲಿ ಇರ್ತಕ್ಕಂಥ ಯಾವುದೇ ಮೂಲೆಯಲ್ಲಿ ವಸ್ತುಗಳನ್ನ ನಾವೇನ್ ಮಾಡ್ಬೋದು, ಯಾವುದೇ ದೇಶದಲ್ಲಿ ಮಾರಾಟ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಅವಕಾಶ ಕಲ್ಪಿಸಿಕೊಟ್ವಿ. ಈ ಜಾಗತೀಕರಣದ ಪರಿಣಾಮವಾಗಿ ಅಭಿವೃದ್ಧಿ ಹೊಂದಿರ್ತಕ್ಕಂಥ ರಾಷ್ಟ್ರಗಳು ಅಭಿವೃದ್ಧಿ ಹೊಂದುತ್ತಲೇ ಇದೆ, ಹಿಂದುಳಿದ ರಾಷ್ಟ್ರಗಳು ಹಿಂದುಳಿತಾ ಇದಾವೆ. ಇನ್ನು ಮುಕ್ತ ವ್ಯಾಪಾರ ಪದ್ಧತಿ ಅಂತ ಕರಿತೀವಿ. ಇಲ್ಲಿ ಯಾರು ಬೇಕಾದ್ರೂ ವ್ಯಾಪಾರ ಮಾಡೋಕೆ ಇಲ್ಲಿ ಅವಕಾಶವನ್ನ ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಅಸಮರ್ಪಕವಾಗಿರ್ತಕ್ಕಂಥ ಒಂದು ಪೈಪೋಟಿ, ಮಾರುಕಟ್ಟೆಯ ಒಂದು ವ್ಯವಸ್ಥೆಗಳು, ಈ ಎಲ್ಲಾ ಕಾರಣಗಳಿಂದಾಗಿ ಅಭಿವೃದ್ಧಿ ಹೊಂದಿರ್ತಕ್ಕಂಥ ರಾಷ್ಟ್ರಗಳು ಅಭಿವೃದ್ಧಿ ಹೊಂದುತ್ತಲೇ ಇವೆ, ಈ ಬಡ ರಾಷ್ಟ್ರಗಳು ಮಾತ್ರ ಬಡತನವನ್ನ ಅನುಭವಿಸ್ತವೆ. ಇಷ್ಟೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆರ್ಥಿಕ ಅಸಮಾನತೆಗೆ ಸಂಬಂಧಪಟ್ಟಂಗೆ ಭಾರತ ಯಾವ ರೀತಿಯಾದ ಪಾತ್ರವನ್ನ ನಿರ್ವಹಿಸ್ತಾ ಇದೆಯಪ್ಪ ಅಂತ ಹೇಳಿದ್ರೆ, ಅಂತಾರಾಷ್ಟ್ರೀಯ ಆರ್ಥಿಕ ಸಮ್ಮೇಳನಗಳು ನಡೆದ ಸಂದರ್ಭದಲ್ಲಿ ಭಾರತ ತನ್ನದೇ ಆಗಿರ್ತಕ್ಕಂಥ ಪ್ರತಿಪಾದನೆ ಮಾಡುತ್ತೆ. ಅದರಲ್ಲಿ ಪ್ರಮುಖವಾಗಿ ನಾವು ಅಲಿಪ್ತ ನೀತಿಯನ್ನ ತೆಗೆದುಕೊಂಡ್ವಿ. ಈ ಸಮ್ಮೇಳನಗಳಲ್ಲಿ ಈ ಬಂಡವಾಳಶಾಹಿತ್ವ ರಾಷ್ಟ್ರಗಳು ಅನಾಭಿವೃದ್ಧಿ ರಾಷ್ಟ್ರಗಳಿಗೆ ಹಣಕಾಸಿನ ನೆರವನ್ನು ಕೊಡಿಸುವುದ್ರ ಮುಖಾಂತರವಾಗಿ ಭಾರತ ತನ್ನದೇ ಆಗಿರ್ತಕ್ಕಂಥ ಪ್ರಭಾವವನ್ನು ಬೀರ್ತಾ ಇದೆ. ಅದೇ ರೀತಿಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಕ್ಕಂಥ ಏನು ವಿಶ್ವಸಂಸ್ಥೆ ಇದೆ, ಈ ವಿಶ್ವಸಂಸ್ಥೆಯಲ್ಲಿ ತನ್ನದೇ ಆಗಿರ್ತಕ್ಕಂಥ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸುವುದ್ರ ಮುಖಾಂತರವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನದೇ ಆಗಿರ್ತಕ್ಕಂಥ ಪ್ರಭಾವವನ್ನು ವಿಶ್ವಸಂಸ್ಥೆಯಲ್ಲಿ ಭಾರತ ಬೀರ್ತಾ ಇದೆ ಎಂಬುದನ್ನ ನಾವು ಇಲ್ಲಿವರೆಗೆ ತಿಳ್ಕೊಂಡ್ವಿ. ಇಷ್ಟು ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮುಖವಾದ ವಿಷಯಗಳು ಅಂತ ಕರಿತೀವಿ. ಇಲ್ಲಿ 3 ವಿಷಯಗಳನ್ನ ನಾವಿಲ್ಲಿ ಇವತ್ತು ತಿಳ್ಕೊಂತ ಬಂದ್ವಿ. ಮೊದಲೇದಾಗಿರ್ತಕ್ಕಂಥದ್ದು ಮಾನವ ಹಕ್ಕುಗಳ ನಿರಾಕರಣೆ ಅಂತ ಕರೆದಿದ್ವಿ. ಎರಡನೇದು ಶಸ್ತ್ರಾಸ್ತ್ರಗಳ ಒಂದು ಪೈಪೋಟಿ. ಮೂರನೇದಾಗಿರ್ತಕ್ಕಂಥದ್ದು ಆರ್ಥಿಕ ಅಸಮಾನತೆ. ಇದೇ ರೀತಿಯಾಗಿ ಭಯೋತ್ಪಾದನೆ ಅಂತ ಒಂದು ಸಮಸ್ಯೆ ಇದೆ. ಮತ್ತೆ ಇನ್ನ ವರ್ಣಭೇದ ಪದ್ಧತಿ ಅಂತ ಏನ್ ಕರಿತೀವಿ, ಆ ಸಮಸ್ಯೆಗಳ ಬಗ್ಗೆ ವಿವರಣೆಯನ್ನ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿಲ್ಲ. ಹಾಗಾಗಿ ಈ 3 ವಿಚಾರಗಳನ್ನ ನಾವು ಇಲ್ಲಿವರೆಗೆ ತಿಳ್ಕೊಂಡ್ವಿ. ಇನ್ನು ಇಲ್ಲಿಗೆ ಈ ತರಗತಿ ಮುಕ್ತಾಯವಾಯಿತು. ಮುಂದಿನ ತರಗತಿಯಲ್ಲಿ ಮತ್ತೆ ಬೇರೆ ಅಧ್ಯಾಯದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ.